ಸ್ಪಿನಿ ಸರ್ ಇದು ಬರೀ ಸ್ಪಿನಿ ಅಲ್ಲ, ಸ್ಪಿನಿ ಪಾರ್ಕ್. ಸ್ಪಿನಿ ಪಾರ್ಕ್ ಇದು ಬಂದು ನಿಮ್ಗೆ ಯಲಹಂಕ ಸ್ಪಿನಿ ಪಾರ್ಕ್. ದಿಸ್ ಇಸ್ ದ ಬಿಗ್ಗೆಸ್ಟ್ ಔಟ್ಲೆಟ್, ಸ್ಪಿನಿ ಔಟ್ಲೆಟ್. ಟೋಟಲಿ 10,000 ಕಾರ್ಸ್ ಇನ್ವೆಂಟರಿ ಇದೆ ಟೋಟಲಿ. ಟೋಟಲಿ ಸ್ಪಿನಿ ಒಳಗಡೆ. ಹೌದಾ? 10,000 ಕಾರ್ ಇದೆ. ಸ್ಪಿನಿ ಬಂದು ನಿಮ್ಗೆ 2015 ಅಲ್ಲಿ ಸ್ಟಾರ್ಟ್ ಆಯ್ತು. ಗುರ್ಗಾಂವ್ ಅಲ್ಲಿ ಫಸ್ಟ್ ಸ್ಟಾರ್ಟ್ ಆಯ್ತು. 2019 ಅಲ್ಲಿ ಬ್ಯಾಂಗ್ಳೂರ್ಲಿ ಸ್ಟಾರ್ಟ್ ಮಾಡಿದ್ರು. ಹಾಗೆ ಎಲ್ಲರ ಮನೆ ದೇವರು ಕೂಡ ಇದಾರೆ ಸರ್ ಸ್ಪಿನ್. ಹೌದು ಸರ್, ಸಚಿನ್ ತೆಂಡೂಲ್ಕರ್ ಅವರು ಸ್ಪಿನ್ ಇದು ಬ್ರ್ಯಾಂಡ್ ಅಂಬಾಸಿಡರ್. ಆತರ ಮಿಸ್ಕಮ್ಯುನಿಕೇಶನ್ ಮಾಡಲ್ಲ ನಾವು. ಬಟ್ಟೆ ಸುತ್ತಿ ಹೊರದಂಗೆ ಹೇಳ್ಬಿಟ್ರೆ ಮಾಡಬಾರ್ದು ಸರ್. ಆಕ್ಚುಲಿ ಪಾಪ ಎಲ್ಲಿಂದನೋ ಬರ್ತಾರೆ. ನಾನು ನಿಮ್ಗೆ ಪೋಲೋ ಏನಾದ್ರು ಆಪ್ಷನ್ಸ್ ಬೇಕಂದ್ರೆ ನಮ್ಮ ಹತ್ರ ಕರೆಂಟ್ಲಿ ಇವಾಗ 7 ಪೋಲೋಸ್ ಅವೈಲೇಬಲ್ ಇದೆ. ಅನದರ್ 10,000 ಕಿಲೋಮೀಟರ್ ನೀವು ವೆಹಿಕಲ್ ನ ಸರ್ವಿಸ್ ಮಾಡ್ಲಿಕ್ಕಿಲ್ಲ. 1.2 ಲೀಟರ್ ಇಂಜಿನ್. ಸೊ ನಿಮ್ಗೆ 88 BHP ಇದೆ. ನ್ಯಾಚುರಲಿ ಆಸ್ಪಿರೇಟೆಡ್ 4 ಸಿಲಿಂಡರ್ ಯೂನಿಟ್ ಇದು. ಸೊ ಆಯಿಲ್ ಚೇಂಜ್, ಕೂಲೆಂಟ್ ಟಾಪ್ ಅಪ್, ಜನರಲ್ ಚೆಕಪ್ ಇದೆಲ್ಲ ಆಲ್ರೆಡಿ ಆಗಿದೆ ನಮ್ಮ ಕಡೆಯಿಂದ. ಇದ್ರಲ್ಲಿ ಏನು ಎಕ್ಸ್ಟ್ರಾ ಚಾರ್ಜಸ್ ಇಲ್ಲ ನಿಮ್ಗೆ. ಅದ್ ಏನ್ ಪ್ರೈಸ್ ಮೆನ್ಷನ್ ಮಾಡಿರ್ತಾರೋ ಅದ್ರಲ್ಲೇ ನಿಮ್ಗೆ ಕನ್ವರ್ಜನ್ ಆಗುತ್ತೆ. ಇದು ಫಸ್ಟ್ ಓನರ್ ವೆಹಿಕಲ್. ಸೊ ನೀವು ಔಟ್ಸೈಡ್ ಮಾರ್ಕೆಟ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಪ್ರೈಸ್ ಹೈ ಅನ್ಸ್ಬೋದು ನಿಮ್ಗೆ. ಬಟ್ ನೀವು ಕೊಡೋ ಎಕ್ಸ್ಟ್ರಾ ಅಮೌಂಟ್ ಗೆ ನಿಮ್ಗೆ ಪೀಸ್ ಆಫ್ ಮೈಂಡ್ ಇರುತ್ತೆ. ನಾನ್ ಆಕ್ಸಿಡೆಂಟಲ್, ನೋ ಫ್ಲಡ್ ಎಫೆಕ್ಟೆಡ್, ನೋ ರಸ್ಟಿಂಗ್ ಇನ್ ದ ವೆಹಿಕಲ್ಸ್. ಏನಿಲ್ಲ. 70,000 ಕಿಲೋಮೀಟರ್ ಅಷ್ಟೇ ನೋಡಿ. ಪಿನ್ ಟು ಪಿನ್ ಅಪ್ಡೇಟ್ ಇದ್ರಲ್ಲೇ ಸಿಗುತ್ತೆ ನಿಮ್ಗೆ. ಸೊ ಇದೆಲ್ಲ ರೋಬೋಟಿಕ್ ಪಂಚಸ್ ನಿಮ್ಗೆ. ಇದು ನಿಮ್ಗೆ ಡ್ಯಾಮೇಜ್ ಆದ್ರೆ ಲೈಕ್ ನಿಮ್ಗೆ ಆಕ್ಸಿಡೆಂಟ್ ಆದ್ರೆ ಇದೆಲ್ಲ ಇರಲ್ಲ ನಿಮ್ಗೆ. ಪಂಚಸ್ ಎಲ್ಲ ಇರಲ್ಲ. ಇದೆಲ್ಲ ಕಂಪನಿಯಿಂದ ಹೊಡೆದಿರೋ ಸೀಲೆಂಟ್. ರೇಡಿಯೇಟರ್ ಪಂಚಸ್ ಕೂಡ ನಿಮ್ಗೆ ಡ್ಯಾಮೇಜ್ ಆಗಿದ್ರೆ ಲೈಕ್ ಇದು ರಿಪ್ಲೇಸ್ಮೆಂಟ್ ಆಗಿರುತ್ತೆ. ಈ ರೋಬೋಟಿಕ್ ಪಂಚಸ್ ಎಲ್ಲ ಇರಲ್ಲ. ಈ ರೋಬೋಟಿಕ್ ಪಂಚಸ್ ಇಲ್ಲೇನ್ ಕಾಣಿಸ್ತಾ ಇದೆ ನಿಮ್ಗೆ, ಇದು ಒರಿಜಿನಾಲಿಟಿನ ತೋರಿಸುತ್ತೆ. ಯಾವ್ದೇ ತರ ಇಂಪ್ಯಾಕ್ಟ್ ಆದಾಗ ಫಸ್ಟ್ ಏಟ್ ಬೀಳೋದು ನಮ್ಗೆ ರೇಡಿಯೇಟರ್ ಗಾಡಿ. ಹೌದೌದು. ಆಮೇಲೆ ಇಲ್ಲಿ ಟೆಸ್ಟ್ ಡ್ರೈವ್ ಮಾಡೋದಕ್ಕೂ ತುಂಬಾ ಅನುಕೂಲ ಇದೆ ನೋಡಿ ಸರ್. ಟೆಸ್ಟ್ ಡ್ರೈವ್ ಟ್ರ್ಯಾಕ್ ಇದೆ ಸರ್. ನಿಮ್ಗೆ ಆರೋ ಮಾರ್ಕ್ಸ್ ಎಲ್ಲ ಹಾಕಿದೀವಿ. ಇಲ್ಲೇ ಟೆಸ್ಟ್ ಡ್ರೈವ್ ಮಾಡಬಹುದು. ಬೇಕಂದ್ರೆ ಔಟ್ ಸೈಡ್ ರೋಡ್ ಟೆಸ್ಟ್ ಡ್ರೈವ್ ಕೊಡ್ತಾರೆ. ಹಳೆ ಮಾಡಲ್ ಅನ್ಕೋಬೇಡಿ. 200 ಚೆಕ್ ಪಾಯಿಂಟ್ಸ್ ಇನ್ಸ್ಪೆಕ್ಷನ್ ಆಗಿದೆ. ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇದೆ. ಸೊ ಈ ಇಂಜಿನ್ ಗೇರ್ ಬಾಕ್ಸ್ ಮೇಲೆ ನಿಮ್ಗೆ 1 year ವ್ಯಾರಂಟಿ ಇರುತ್ತೆ. ಎಲೆಕ್ಟ್ರಾನಿಕ್ಸ್ ಮೇಲೆ ನಿಮ್ಗೆ 3 months ಇರುತ್ತೆ. ಇವಾಗ ನಮ್ಮ ಹತ್ರ ಇಲ್ಲಿ ವೆಹಿಕಲ್ ತಗೊಂಡ್ರೆ ನೀವು ನಿಮ್ಗೆ ರೆಡಿ ಟು ಯೂಸ್. ಫಾರ್ ಎಕ್ಸಾಂಪಲ್ ನೀವು ಇವಾಗ ಔಟ್ ಸೈಡ್ ತಗೋದಿರ ವೆಹಿಕಲ್, ಬಟ್ ಒನ್ಸ್ ಪರ್ಚೇಸ್ ಆದ್ರೆ ನಿಮ್ಗೆ ಮುಗೀತು. ಆಫ್ಟರ್ ನೀವು half an hour ಹೋಗಿ ವೆಹಿಕಲ್ ಅಲ್ಲಿ ಈ ತರ ಇಶ್ಯೂ ಇದೆ, ನಮ್ಗೆ ಬೇಡ ಈ ವೆಹಿಕಲ್ ರಿಟರ್ನ್ ಮಾಡ್ಬೇಕಂದ್ರೂ ನೋ ಆಪ್ಷನ್. ನನ್ ಕೊಡ್ಬೇಕಾದ್ರೆ ಚೆನ್ನಾಗಿತ್ತು, ನೀನ್ ತಗೊಂಡೈತೆ. ಬಟ್ ಇಲ್ಲಿ ನಿಮ್ಗೆ 5 days ಆಪ್ಷನ್ ಟೈಮ್ ಇರುತ್ತೆ. ಕಲರ್ ಬೇಡ ಅಂದ್ರೂ ಕಾಸು ಕೊಡ್ತೀರಾ? ಕೊಡ್ತಾರೆ ಸರ್. ಹೌದಾ? ಹೌದು ಸರ್. ಫಾರ್ ಎಕ್ಸಾಂಪಲ್ ನನ್ನ ಕಸ್ಟಮರ್ ಒಬ್ರು ತಗೊಂಡೋಗ್ಬಿಟ್ಟು ಆನಿವರ್ಸರಿಗೆ ಕಲರ್ ಇಷ್ಟ ಆಗಿಲ್ಲ ಅಂತ ವೆಹಿಕಲ್ ರಿಟರ್ನ್. ಆ ತರನೂ ಇದೆ. ನೀವು ಡಾಕ್ಯುಮೆಂಟೇಶನ್ ಬಗ್ಗೆ ಏನು ವರಿ ಮಾಡ್ಬೇಕಾಗಿಲ್ಲ. RC ಟ್ರಾನ್ಸ್ಫರ್ ನಾವೇ ಮಾಡ್ಕೊಡ್ತೀವಿ. ಸೊ ಫಾಸ್ಟ್ ಆಗಿ ನಾವೇ ಪ್ರೊವೈಡ್ ಮಾಡ್ತೀವಿ. ಪೊಲ್ಯೂಷನ್ ಸರ್ಟಿಫಿಕೇಟ್ ಅಂದ್ರೆ ಎಮಿಷನ್ ಕಾಪಿನ ಪ್ರೊವೈಡ್ ಮಾಡ್ತೀವಿ ಬಿಫೋರ್ ಡೆಲಿವರಿ. ವಿಟಾರಾ ಆಲ್ಫಾ ಪ್ಲಸ್ ಇದು ಕಂಪ್ಲೀಟ್ ಟಾಪ್ ಎಂಡ್. ಇದು ಹೈಬ್ರಿಡ್ ನಿಮ್ಗೆ ಸಿಂಗಲ್ ಓನರ್ 2023 ಮಾಡಲ್. ಮತ್ತೆ ಇದು ವೆಹಿಕಲ್ ಬಂದು ನಿಮ್ಗೆ ಹೈಬ್ರಿಡ್. ಫ್ಯೂಲ್ ಎಕನಾಮಿ ಎಲ್ಲ ಚೆನ್ನಾಗಿರುತ್ತೆ ನಿಮ್ಗೆ ವೆಹಿಕಲ್ ಅಲ್ಲಿ. ನ್ಯೂ ವೆಹಿಕಲ್ ಬಂದು ನಿಮ್ಗೆ 23 lakhs ಇದೆ. ಸೊ 1 year old ನಿಮ್ಗೆ ಅರೌಂಡ್ 3.5 lakhs ಡಿಪ್ರಿಸಿಯೇಷನ್ ಸಿಗ್ತಾ ಇದೆ. ಗಾಡಿ ಆಲ್ಮೋಸ್ಟ್ ಲೈಕ್ ಅ ಬ್ರಾಂಡ್ ನ್ಯೂ ವೆಹಿಕಲ್. ನಿಮ್ಗೆ ಬರೀ 19,500, ಬರೀ 19,500, 19,500 ಓಡಿದೆ. 4,57,000 ಇದೆ. ಇದ್ರಲ್ಲಿ ಏನು ಎಕ್ಸ್ಟ್ರಾ ಚಾರ್ಜಸ್ ಇಲ್ಲ ನಿಮ್ಗೆ. 14 ಮಾಡಲ ಇದು? 2014 15 ಮಾಡಲ್. ಒಳ್ಳೆ ಪ್ರೈಸ್. ಆಕ್ಚುಲಿ ಪ್ರೈಸ್ ಎಲ್ಲ ಫಿಕ್ಸ್ಡ್ ಇರುತ್ತೆ ಸರ್. ಅಲ್ಲಿ ನಾವು ಏನ್ ಮೆನ್ಷನ್ ಮಾಡ್ತೀವಿ ವೆಬ್ಸೈಟ್ ಅಲ್ಲಿ ಅದೇ ದಟ್ ವಿಲ್ ಬಿ ದ ಫೈನಲ್ ಪ್ರೈಸ್. ಅದಕ್ಕೆ ವ್ಯಾಲ್ಯೂಯೇಷನ್ ಮಾಡಿ ಒಂದು ಫಿಕ್ಸ್ಡ್ ಪ್ರೈಸ್ ಅಂತ ಮಾಡಿರ್ತೀವಿ. ಸೊ ನೆಗೋಷಿಯೇಷನ್ ಮಾಡಿದ್ರೆ ಒಬ್ರಿಗೆ ನೆಗೋಷಿಯೇಷನ್, ಇನ್ನೊಬ್ರಿಗೆ ಫಿಕ್ಸ್ಡ್ ಪ್ರೈಸ್, ಈ ತರ ಎಲ್ರಿಗೂ ಫಿಕ್ಸ್ಡ್ ಪ್ರೈಸ್. ನಾವು ನಮ್ಗಷ್ಟು ಬಾರ್ಗಿನ್ ಸ್ಕಿಲ್ ಬರಲ್ಲ ಅನ್ನೋ ನಾನು ಒಳ್ಳೆಯವನಲ್ಲ. ಇದು ಸರ್ ಸ್ಪಿನಿ ಪಾರ್ಕ್ ಯಲಹಂಕ. ಇದು ನಿಮ್ಗೆ ಯಲಹಂಕ ನ್ಯೂ ಟೌನ್ ಇಂದ ಆಲ್ಮೋಸ್ಟ್ 7 kilometers ಇದೆ. ಹೆಬ್ಬಾಳಿಂದ ನಿಮ್ಗೆ 11 kilometers ಆಗುತ್ತೆ ಟುವರ್ಡ್ಸ್ ಏರ್ಪೋರ್ಟ್ ರೋಡ್. ಏರಿಯಾ ಬಂದು ನಿಮ್ಗೆ ಹುನ್ಸ್ಮಾರ್ ನಲ್ಲಿ ಅಂತ. ಪ್ರೈಸ್ ಎಲ್ಲ ನೀವು ಪ್ರೈಸ್ ಟ್ಯಾಗ್ ಎಲ್ಲ ಇಲ್ಲೇ ಹಾಕಿದೀವಿ. ಸೊ ಎಲ್ಲ ಒಂದು ವಾಕ್ ಅರೌಂಡ್ ಮಾಡ್ಬೋದು. ನೀವು ಬರ್ಬೇಕು RTOಗೆ ಏನಿಲ್ಲ. ಡೆಲಿವರಿ ಟೈಮ್ ಅಲ್ಲಿ ಫಾರ್ಮ್ 30ಗೆ ಸಿಗ್ನೇಚರ್ ಹಾಕ್ಸ್ಕೊತೀವಿ. ಸೊ RC ಟ್ರಾನ್ಸ್ಫರ್ ಮಾಡಿ ಕಾರ್ಡ್ ನಿಮ್ ಮನೆಗೆ ನಾವು ಕೊರಿಯರ್ ಮಾಡ್ತೀವಿ. ಬರ್ಬೇಕಂತಾನೆ ಇಲ್ಲ. ಪರ್ಟಿಕ್ಯುಲರ್ ಈ ಕಾರ್ದು ನಿಮ್ಗೆ ಏನೋ ಡೀಟೇಲ್ಸ್ ಬೇಕು ಅಂದ್ರೆ ಇಲ್ಲಿ QR ಕೋಡ್ ಇರುತ್ತೆ. ಮೊಬೈಲ್ ಅಲ್ಲಿ ಇದನ್ನ ಸ್ಕ್ಯಾನ್ ಮಾಡಿದ್ರೆ ನಿಮ್ಗೆ ಇದ್ರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲೇ ಬಂದ್ಬಿಡುತ್ತೆ. ಅದೆಲ್ಲ ಏನು? ಸೊ ಅದೆಲ್ಲ ನಿಮ್ಗೆ ಕಸ್ಟಮರ್ ಡೆಲಿವರಿ ತಗೋಬೇಕಾಗಿರೋದು ಇಮೇಜಸ್. ಏನದು? ಎಸ್ ಅಂತ ಸ್ಪಿನಿಯಾ. ಇದು ರಿವ್ಯೂಸ್ ಎಲ್ಲ ನೋಡಿ ಬರ್ದ್ಬಿಟ್ಟು ರಿವ್ಯೂಸ್ ಹಾಕೋದಿದ್ರೆ ಅವರೇ ರಿವ್ಯೂಸ್ ಹಾಕಿರೋದು. ಕಸ್ಟಮರ್ಸ್ ಮಕ್ಕಳೆಲ್ಲ ಬರ್ದ್ಬಿಟ್ಟು ರಿವ್ಯೂಸ್. ಯಾರು ಕನ್ನಡದಲ್ಲಿ ಬರ್ದವ್ರೆ? ಕನ್ನಡ ಅಭಿಮಾನಿಗಳು ಹೃದಯ ಪೂರ್ವಕ ಧನ್ಯವಾದಗಳು. ಸ್ಪಿನ್ನಿ ಹಿರಿಯಾದ ಮಗು ಬರ್ದೈತೆ ನೋಡಿ. ಆಫ್ಟರ್ ಸೇಲ್ಸ್ ಸರ್ವಿಸ್ ಎಕ್ಸಲೆಂಟ್. ಐ ಲೈಕ್ ಮೈ ಮದರ್ ಕಾರ್. ಓಕೆ, ಮದರ್ಗೋಸ್ಕರ ಕಾರ್ ತಗೊಂಡಿರೋದು. ಇಟ್ ಈಸ್ ಸೋ ಸೂಪರ್ ವಿತ್ ಸ್ಕ್ರೀನ್ ಟಿಚ್ ಅಂತ ಬರ್ದಿದೆ ಮಗು. ಸಾಕಾಯ್ತು. ಓಕೆ, ತುಂಬಾನೇ ಖುಷಿ ಆಯ್ತು ಇವೆಲ್ಲ ನೋಡಿ. ಅದು ಆಕ್ಚುಲಿ ನಮ್ಮ ಎಂಪ್ಲಾಯ್ ಕಾರು. ಇದೆ ಎಂಪ್ಲಾಯ್ನೇ ಡೆಲಿವರಿ ತಗೋತಿದ್ದಾರೆ. ಹೌದಾ? ಸೊ ನಿಮ್ಗೆ ಡೆಲಿವರಿಗೆ ವೆಹಿಕಲ್ ಈ ತರ ರೆಡಿ ಆಗುತ್ತೆ. ಸೊ ನಿಮ್ಗೆ ಲೈಕ್ ಅ ಬ್ರಾಂಡ್ ನ್ಯೂ ಕಾರ್. ಆಕ್ಚುಲಿ ನಾನು ಬಿಫೋರ್ ದಟ್ ಸ್ಪಿನಿ ಬಂದು 1.5 ವರ್ಷ ಆಯ್ತು. ನಮ್ ಸ್ಪಿನಿ ಒಂದು ಟ್ರಸ್ಟ್ ವರ್ತಿ ಆಕ್ಚುಲಿ. ಅಂಡ್ ಅವ್ರದ್ದು ಸರ್ವಿಸಸ್ ಆಗಿರ್ಲಿ,
ಎಲ್ಲೂ ಕಾಂಪ್ರಮೈಸ್ ಇಲ್ಲ ವೆಹಿಕಲ್ ಪರ್ಚೇಸಿಂಗ್ ಇಂದ ಹಿಡಿದು ಸೆಲ್ಲಿಂಗ್ ವರ್ಗುನು. ಸೊ ಹಾಗಾಗಿ ನನ್ಗೆ ತಗೊಬೇಕು ಅನ್ನಿಸ್ತು. ಇವನ್ ನೋಡಿ ಇದು 2013 ಮಾಡಲ್ ಆಕ್ಚುಲಿ ಟಿಲ್ ಲಾಸ್ಟ್ 23 ಡಿಸೆಂಬರ್ ತನಕ ಸರ್ವಿಸ್ ಆಗಿದೆ. ಈ ತರ ವೆಹಿಕಲ್ಸ್ ನಾವು ತಗೊಂಡು ನಿಮಗೆ ಇರೋ ನಾಲೆಡ್ಜ್ ಗೆ ನಾವು ಎಲ್ಲಿ ಬೇಕಾದ್ರೂ ವೆಹಿಕಲ್ ತಗೋಬಹುದು, ನಾವೇ ಇನ್ಸ್ಪೆಕ್ಟ್ ಮಾಡಿ ತಗೋಬಹುದು. ಸ್ಟಿಲ್ ವಿ ಪ್ರಿಫರ್ ಸ್ಪಿನ್ನಿ ಬಿಕಾಸ್ ಆಫ್ ದ ಕ್ವಾಲಿಟಿ. ಆಲ್ಮೋಸ್ಟ್ ನಾನಲ್ಲ ಸರ್, ಆಲ್ಮೋಸ್ಟ್ ಈಗ ಲಾಸ್ಟ್ 3 ಮಂತ್ಸ್ ಅಲ್ಲಿ ಎಲ್ಲರೂ ಸ್ಪಿನ್ನಿ ಇಂದಾನೆ ತಗೊಂಡಿದ್ದಾರೆ. ತುಂಬಾ ಜನ ಕೊಲೀಗ್ಸ್ ಎಲ್ಲ ಇಲ್ಲೇ ತಗೊಂಡ್ರು. ನೀವು ನೋಡ್ಬೋದು ಆಚೆ ಸೈಡ್ ಏನ್ ನಿಂತಿದಿಲ್ಲ ವೆಹಿಕಲ್ಸ್ ಅದೆಲ್ಲ ನಮ್ಮ ಸ್ಪಿನ್ನಿ ಕಾರ್ಡ್ಸ್ ನಮ್ಮ ಎಂಪ್ಲಾಯೀಸ್ ಪರ್ಚೇಸ್ ಮಾಡಿರೋದು. ನಾನು ಈಗ ತಗೊಂತಾ ಇದ್ದೀನಿ. ಲಾಸ್ಟ್ 2 ಮಂತ್ ಅಲ್ಲಿ ನಮ್ಮ ಕೊಲೀಗ್ ಒಬ್ರು ತಗೊಂಡ್ರು, ಶೇಖ್ ಅಂತ ತಗೊಂಡಿದ್ದಾರೆ, ಪ್ರಶಾಂತ್ ಅಂತ ನಮ್ಮ DC ಇದಾರೆ, ಅವ್ರು ತಗೊಂಡಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಇವ್ರು ಅಷ್ಟೇ. ಇವ್ರು ಫಸ್ಟ್ ಕಾರ್ ಇವರೇ ತಗೊಂಡಿದ್ದು ಸ್ಪಿನ್ನಿ ಇಂದ ಎಂಪ್ಲಾಯ್ ಆಗಿ. ಯಾವ ತರ ಇವ್ರು ಬಿಲ್ಡ್ ಮಾಡ್ಕೊಂಡಿದ್ದಾರೆ ಅಂತ ಫಸ್ಟ್ ನಮಗೆ ಸ್ಯಾಟಿಸ್ಫ್ಯಾಕ್ಷನ್. ಹೌದು, ಇವನ್ ನಾವು ಹೌದು ಕಸ್ಟಮರ್ ನಾವೇ ತೋರಿಸಿ ನೋಡಿ ಸರ್ ಇದು ನನ್ನ ಕಾರ್ ನಾನು ತಗೊಂಡಿದ್ದೀನಿ, ಸೊ ನಾನು ಟ್ರಸ್ಟ್ ಮಾಡಿ ತಗೊಂಡಿದ್ದೀನಿ, ಗಾಡಿ ಆ ಕಂಡೀಷನ್ಸ್ ಅಲ್ಲಿ ಇರುತ್ತೆ. ಸೊ ಆತರ ನಾವು ಕೆಲವೊಂದು ಎಕ್ಸಾಂಪಲ್ ಕೊಡ್ಬೋದು ಅಷ್ಟೇ. ಕಸ್ಟಮರ್ ಆಗಿ ಅವ್ರು ಮಾತಾಡಿರೋದು ಯಾವ್ದೇ ತರ ಇಲ್ಲಿ ಸ್ಪಿನ್ನಿ ಎಂಪ್ಲಾಯ್ ಆಗಿ ಮಾತಾಡಿದ್ದಲ್ಲ. ತುಂಬಾ ದಿವಸ ಆದ್ಮೇಲೆ ಸ್ಪಿನ್ನಿ ಪಾರ್ಕ್ ಬಂದಿದ್ದೀನಿ. ವಿಡಿಯೋ ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆ ಇಲ್ಲಿನ ಎಂಪ್ಲಾಯಿ ಇವತ್ತು ಕಾರ್ ತಗೊಂಡಿದ್ದಾರೆ, ವೋಲ್ಕ್ಸ್ವ್ಯಾಗನ್ ಪೋಲೋ. ಅವ್ರ ಫ್ಯಾಮಿಲಿ ಎಲ್ಲ ಬಂದಿದೆ ನೋಡ್ಬೋದು. ಇವಾಗ ಕೇಕ್ ಕಟಿಂಗ್ ಕೂಡ ಇದೆ. ಕೇಕ್ ಕಟಿಂಗ್ ಮಾಡಿ ಕೇಕ್ ತಿನ್ಕೊಂಡು ಮನೆಗೆ ಹೋಗ್ತೀನಿ. ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ ವಿಡಿಯೋ. ಒಂದೇ ಹೇಳ್ತೀನಿ, ಸ್ಪಿನ್ನಿ ಸರ್. ಇದು ಬರೀ ಸ್ಪಿನ್ನಿ ಅಲ್ಲ, ಸ್ಪಿನ್ನಿ ಪಾರ್ಕ್. ಸ್ಪಿನ್ನಿ ಪಾರ್ಕ್ ಎಷ್ಟಿದೆ ಸರ್ ಕಾರ್? ಸರ್ ಇದೊಂದೇ ಪಾರ್ಕ್ ನಲ್ಲಿ ನಿಮ್ಗೆ 500 ಕಾರು ನಿಂತಿದೆ. 500 ಕಾರ? 500 ಕಾರ್ಸ್. ಹೌದು. ಸ್ಪಿನ್ನಿ ಬಂದು ನಿಮ್ಗೆ 2015 ಅಲ್ಲಿ ಸ್ಟಾರ್ಟ್ ಆಯ್ತು. ಸೊ ಗುರ್ಗಾಂವ್ ಅಲ್ಲಿ ಫಸ್ಟ್ ಸ್ಟಾರ್ಟ್ ಆಯ್ತು. 2019 ಬ್ಯಾಂಗ್ಳೂರ್ಲಿ ಸ್ಟಾರ್ಟ್ ಮಾಡಿದ್ರು. ನಿಮ್ಗೆ ಸ್ಪಿನ್ನಿ ಬಂದು 7 ಔಟ್ಲೆಟ್ಸ್ ಇದೆ ಬ್ಯಾಂಗ್ಳೂರ್ಲಿ, 7 ಹಬ್ಸ್ ಇದೆ. ಇದು ಬಂದು ನಿಮ್ಗೆ ಯಲಹಂಕ ಸ್ಪಿನ್ನಿ ಪಾರ್ಕ್. ದಿಸ್ ಇಸ್ ದ ಬಿಗ್ಗೆಸ್ಟ್ ಔಟ್ಲೆಟ್, ಸ್ಪಿನ್ನಿ ಔಟ್ಲೆಟ್. ಓಕೆ. ನಿಮ್ಗೆ ಪೋಲೋ ಏನಾದ್ರು ಆಪ್ಷನ್ಸ್ ಬೇಕಂದ್ರೆ ನಮ್ಮ ಹತ್ರ ಕರೆಂಟ್ಲಿ ಇವಾಗ 7 ಪೋಲೋಸ್ ಅವೈಲೇಬಲ್ ಇದೆ. 7 ಪೋಲೋ, 4 ಪೆಟ್ರೋಲ್ ಇದೆ ನಿಮ್ಗೆ, ಇನ್ನು 3 ಡೀಸೆಲ್ ಇದೆ. ಹೈಲೈನ್ ವೇರಿಯಂಟ್. ಸೊ 5.63 lakhs ಇದೆ. ಮ್ಯಾನ್ಯುಯಲ್ ಡೀಸೆಲ್, ಡ್ರಿವನ್ ಫಾರ್ 70,000 ಕಿಲೋಮೀಟರ್, ಸೆಕೆಂಡ್ ಓನರ್. 70,000 ಕಿಲೋಮೀಟರ್ ಅಷ್ಟೇ. ನೋಡಿ ಪಿನ್ ಟು ಪಿನ್ ಅಪ್ಡೇಟ್ ಇದ್ರಲ್ಲೇ ಸಿಗುತ್ತೆ ನಿಮ್ಗೆ. ಇವನ್ ಗಾಡಿ ಫೋಟೋಸ್ ಆಗ್ಲಿ 360 ಡಿಗ್ರಿ ವಾಕ್ ಅರೌಂಡ್ ಎಲ್ಲ ಸಿಗುತ್ತೆ, ಇಮೇಜಸ್ ಎಲ್ಲ ಸಿಗುತ್ತೆ. ಎಲ್ಲ ಡೀಟೇಲ್ಸ್ ತಗೋಬೇಕಂದ್ರೆ ಫಸ್ಟ್ ನಿಮ್ ನಂಬರ್ ಅಲ್ಲಿ ರಿಜಿಸ್ಟರ್ ಮಾಡಿದ್ರೆ ನಮ್ಗೆ ಇಲ್ಲಿ ವಿಸಿಟ್ ಆಡ್ ಮಾಡ್ತಾರೆ. ಓಕೆ. ವಿಸಿಟ್ ಆಡ್ ಮಾಡಿದ್ಮೇಲೆ ನಿಮ್ಗೆ ಅಲ್ಲಿ ವೆಹಿಕಲ್ ಆಪ್ಷನ್ಸ್ ಎಲ್ಲ ನಾವು ತೋರಿಸಬಹುದು. ಯಾವ ವೆಹಿಕಲ್ಸ್ ಇದೆ, ಇನ್ಸ್ಪೆಕ್ಷನ್ ರಿಪೋರ್ಟ್ ಎಲ್ಲ ಬರುತ್ತೆ. ಸೊ ಡೀಟೇಲ್ಸ್ ಎಲ್ಲ ಅಲ್ಲೇ ಇರುತ್ತೆ. ಶಾರ್ಟ್ ಲಿಸ್ಟ್ ಮಾಡ್ಕೋಬೇಕಾಗುತ್ತೆ ನೀವು ವೆಹಿಕಲ್. 200 ಚೆಕ್ ಪಾಯಿಂಟ್ಸ್ ಇನ್ಸ್ಪೆಕ್ಷನ್ ಆಗಿದೆ. ಇದು 2011 ಮಾಡಲ್, ಹಳೆ ಮಾಡಲ್ ಅನ್ಕೋಬೇಡಿ. 200 ಚೆಕ್ ಪಾಯಿಂಟ್ಸ್ ಇನ್ಸ್ಪೆಕ್ಷನ್ ಆಗಿದೆ. ಸೊ ಎಕ್ಸಲೆಂಟ್ ಕಂಡೀಷನ್ ಇದೆ. ಡ್ರಿವನ್ ಓನ್ಲಿ ಫಾರ್ 60,000 ಕಿಲೋಮೀಟರ್. ಸಿಂಗಲ್ ಓನರ್. ನಿಮ್ಗೆ ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇದೆ. ನಾನ್ ಆಕ್ಸಿಡೆಂಟಲ್, ನೋ ಫ್ಲಡ್ ಎಫೆಕ್ಟೆಡ್, ನೋ ರಸ್ಟಿಂಗ್ ಇನ್ ದ ವೆಹಿಕಲ್ಸ್. ಏನು ಇಲ್ಲ. ಗಾಡಿ ಚೆನ್ನಾಗಿದೆ ಅಲ್ಲ. ಸೊ 1.2 ಲೀಟರ್ ಇಂಜಿನ್. ಸೊ ನಿಮ್ಗೆ 88 BHP ಇದೆ. ನ್ಯಾಚುರಲಿ ಆಸ್ಪಿರೇಟೆಡ್ 4 ಸಿಲಿಂಡರ್ ಯೂನಿಟ್ ಇದು. 4 ಸಿಲಿಂಡರ್ ವೆಹಿಕಲ್ ಎಲ್ಲ ಆಲ್ರೆಡಿ ಸರ್ವಿಸ್ ಆಗಿರುತ್ತೆ. ಅನದರ್ 10,000 ಕಿಲೋಮೀಟರ್ ನೀವು ವೆಹಿಕಲ್ ನ ಸರ್ವಿಸ್ ಮಾಡ್ಲಿಕ್ಕಿಲ್ಲ. ಸೊ ಆಯಿಲ್ ಚೇಂಜ್, ಕೂಲೆಂಟ್ ಟಾಪ್ ಅಪ್, ಜನರಲ್ ಚೆಕಪ್ ಇದೆಲ್ಲ ಆಲ್ರೆಡಿ ಆಗಿದೆ ನಮ್ಮ ಕಡೆಯಿಂದ. ಎಲ್ಲವೂ ಆಗಿದೆ. ಫ್ರೆಶ್ ಆಯಿಲ್, ಬ್ರ್ಯಾಂಡ್ ಆಯಿಲ್. ಸೊ ನಿಮ್ಗೆ ಅನದರ್ 10,000 ಕಿಲೋಮೀಟರ್ ನೋ ನೀಡ್ ಟು ಸರ್ವಿಸ್ ದ ವೆಹಿಕಲ್. ಇಟ್ಸ್ ನಮ್ಮ ಕಡೆಯಿಂದ ಆಲ್ರೆಡಿ ಸರ್ವಿಸ್ ಆಗಿದೆ. ಸರ್ವಿಸ್ ಆಗಿದೆ. ಸೊ ಅನದರ್ 10,000 ನೀವು ಏನು ಸರ್ವಿಸ್ ಮಾಡ್ಬೇಕಂತ ಇಲ್ಲ. 10,000 ಕಿಲೋಮೀಟರ್ ಆರ್ 1 year ಆದ್ಮೇಲೆ ನೀವು ಶೋರೂಮ್ ಅಲ್ಲಿ ಸರ್ವಿಸ್. ಇದೇ ಆರ್ಗನೈಸ್ಡ್ ಮತ್ತೆ ಅನ್ಆರ್ಗನೈಸ್ಡ್. ಸೊ ನೀವು ಇವಾಗ ಲೋಕಲ್ ಡೀಲರ್ ಹತ್ರ ಹೋದ್ರೆ ನಿಮ್ಗೆ ಸರ್ವಿಸ್ ಹಿಸ್ಟ್ರಿ ಇಲ್ಲದೆ ಇರ್ಬೋದು, ವೆಹಿಕಲ್ ಸರ್ವಿಸ್ ಆಗದೆ ಇರ್ಬೋದು. ಸೊ ಆಕ್ಸಿಡೆಂಟ್ ಆಗಿರ್ಬೋದು, ಗಾಡಿದು ಪಂಚಸ್ ಎಲ್ಲ ನೋಡಿ ನಿಮ್ಗೆಲ್ಲ ಶೋರೂಮ್ ನೋ ಕಟ್ಟಿಂಗ್ಸ್, ನೋ ವೆಲ್ಡಿಂಗ್ಸ್, ನೋ ಮೇಜರ್ ಆಕ್ಸಿಡೆಂಟ್ಸ್. ಸೊ ನಿಮ್ಗೆ ಇವಾಗ ಫ್ಲಡ್ ಎಫೆಕ್ಟ್ ಆಗಿರೋ ವೆಹಿಕಲ್ ಅಲ್ಲಿ ರಸ್ಟಿಂಗ್ ಇರೋದು ಇದೆಲ್ಲ ಪ್ರೊಕ್ಯೂರ್ ಮಾಡಲ್ಲ ನಾವು. ಸೊ ಈ ಇಂಜಿನ್ ಗೇರ್ ಬಾಕ್ಸ್ ಮೇಲೆ ನಿಮ್ಗೆ 1 year ವ್ಯಾರಂಟಿ ಇರುತ್ತೆ. 1 year ವ್ಯಾರಂಟಿ. ಎಲೆಕ್ಟ್ರಾನಿಕ್ಸ್ ಮೇಲೆ ನಿಮ್ಗೆ 3 months ಇರುತ್ತೆ. ನೋಡ್ಬೋದು ಇದೆಲ್ಲ ಕಂಪನಿಯಿಂದ ಏನೇನ್ ಬಂದಿದೆ ಅದೆಲ್ಲ ಹಂಗೆ ಮಾರ್ಕಿಂಗ್ ಎಲ್ಲ ಹಂಗೆ ಇದೆ ಅಲ್ವಾ? ಹೌದು ಸರ್. ಓಕೆ. ಇವನ್ ಸ್ಟಿಕ್ಕರ್ಸ್ ಆಗ್ಲಿ ಎಲ್ಲವೂ ನಿಮ್ಗೆ ರೇಡಿಯೇಟರ್ ಸಪೋರ್ಟ್ ಇರ್ಬೋದು, ರೋಬೋಟಿಕ್ ಪಂಚಸ್ ಇರ್ಬೋದು. ಇಂಜಿನ್ ನೋಡಬಹುದು, ಎಷ್ಟು ಇಂಜಿನ್ ರೂಮ್ ತುಂಬಾನೇ ಕ್ಲೀನ್ ಆಗಿದೆ. ಕರೆಂಟ್ಲಿ ಇದು ಔಟ್ಸೈಡ್ ಪಾರ್ಕಿಂಗ್ ಆಗಿರೋದ್ರಿಂದ ನಿಮ್ಗೆ ಕ್ಲೀನ್ ಆಗಿಲ್ಲ. ಬಿಫೋರ್ ಡೆಲಿವರಿ ನಿಮ್ಗೆ ಕಂಪ್ಲೀಟ್ ಡೀಟೇಲಿಂಗ್ ಇದೇ ಕ್ಲೀನ್ ಆಗಿ ಕಾಣಿಸ್ತಾ ಇದೆ. ಇನ್ನ ಕ್ಲೀನ್ ಆಗುತ್ತೆ ಅಂದ್ರೆ ಇನ್ನ ಹೆಂಗಾಗುತ್ತೋ ಗೊತ್ತಿಲ್ಲ ನನಗೆ, ಹೊಳಿಬೋದೇನೋ. ಓಕೆ. ಸೊ ಇದೆಲ್ಲ ರೋಬೋಟಿಕ್ ಪಂಚಸ್. ನಿಮ್ಗೆ ಇದು ನಿಮ್ಗೆ ಡ್ಯಾಮೇಜ್ ಆದ್ರೆ, ಲೈಕ್ ನಿಮ್ಗೆ ಆಕ್ಸಿಡೆಂಟ್ ಆದ್ರೆ ಇದೆಲ್ಲ ಇರಲ್ಲ ನಿಮ್ಗೆ. ಪಂಚಸ್ ಎಲ್ಲ ಇರಲ್ಲ. ಇದೆಲ್ಲ ಕಂಪನಿಯಿಂದ ಹೊಡೆದಿರೋ ಸೀಲೆಂಟ್. ಇದೆಲ್ಲ ಇರಲ್ಲ ನಿಮ್ಗೆ. ಹಾಗೆ ಬರುತ್ತೆ ಸರ್. ಹಿಂಗೆ ಬರುತ್ತೆ. ಹಾಗೆ ಬರುತ್ತೆ. ಓಕೆ. ರೇಡಿಯೇಟರ್ ಪಂಚಸ್ ಕೂಡ ನಿಮ್ಗೆ ಚೇಂಜ್ ಆಗಿರುತ್ತೆ. ರೇಡಿಯೇಟರ್ ಸಪೋರ್ಟ್ ಡ್ಯಾಮೇಜ್ ಆಗಿದ್ರೆ ಲೈಕ್ ಇದು ರಿಪ್ಲೇಸ್ಮೆಂಟ್ ಆಗಿರುತ್ತೆ. ಈ ರೋಬೋಟಿಕ್ ಪಂಚಸ್ ಎಲ್ಲ ಇರಲ್ಲ. ಈ ರೋಬೋಟಿಕ್ ಪಂಚಸ್ ಇಲ್ಲೇನ್ ಕಾಣಿಸ್ತಾ ಇದೆ ನಿಮ್ಗೆ, ಇದು ಒರಿಜಿನಾಲಿಟಿನ ತೋರಿಸುತ್ತೆ. ಯಾಕಂದ್ರೆ ಯಾವ್ದೇ ತರ ಇಂಪ್ಯಾಕ್ಟ್ ಆದಾಗ ಫಸ್ಟ್ ಏಟ್ ಬೀಳೋದು ನಮ್ಗೆ ರೇಡಿಯೇಟರ್ ಗಾಡಿ. ಹೌದೌದು. ಆವಾಗ ಈ ಪಂಚಸ್ ಇರಲ್ಲ. 40,000 ತನಕ ವೆಹಿಕಲ್ ಪ್ರೊಕ್ಯೂರ್ ಮಾಡ್ತೀವಿ. ರೆಸ್ಟ್ ನಾವು ಆಕ್ಷನ್ ಕಳಿಸ್ತೀವಿ ವೆಹಿಕಲ್. ಇವಾಗ ಎಲ್ಲಾ ತರ
ತಗೋತೀವಿ ನಾವು ವೆಹಿಕಲ್, ಆಲ್ ಟೈಪ್ಸ್ ಆಫ್ ವೆಹಿಕಲ್ ತಗೋತೀವಿ. ಇವಾಗ ನಾವು ಸೆಲೆಕ್ಟೆಡ್ ಮಾತ್ರ ಇಲ್ಲಿ ತರ್ತೀವಿ. ಯಾವ್ದು ನಾನ್ ಆಕ್ಸಿಡೆಂಟಲ್, ನೋ ಫ್ಲಡ್ ಎಫೆಕ್ಟ್, ಮೀಟರ್ ಟ್ಯಾಂಪರ್ ಆಗಿಲ್ದಿರೋದು, ರಸ್ಟಿಂಗ್ ಇಲ್ದಿರೋದು ಅದೆಲ್ಲ ಇಲ್ಲಿ ತಗೊಂಡ್ ಬರ್ತೀವಿ. ಇವಾಗ ಜಾಸ್ತಿ ಓಡಿರೋದು, ಓನರ್ ಜಾಸ್ತಿ ಇದ್ರೆ, ತುಂಬಾ ಓಲ್ಡ್ ಇದ್ರೆ ಅದೆಲ್ಲ ಆಪ್ಷನ್ ಕಳಿಸ್ತೀವಿ, ಡೈರೆಕ್ಟ್ ಡೀಲರ್ಸ್ ಗೆ ಸೆಲ್ ಮಾಡ್ಕೋತೀವಿ ಅದು ವೆಹಿಕಲ್. ಇವಾಗ ನಮ್ಮ ಹತ್ರ ಇಲ್ಲಿ ವೆಹಿಕಲ್ ತಗೊಂಡ್ರೆ ನೀವು ನಿಮ್ಗೆ ರೆಡಿ ಟು ಯೂಸ್. ಸೊ ನೀವು ಔಟ್ಸೈಡ್ ಮಾರ್ಕೆಟ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಪ್ರೈಸ್ ಹೈ ಅನ್ಸ್ಬೋದು ನಿಮ್ಗೆ, ಬಟ್ ನೀವು ಕೊಡೋ ಎಕ್ಸ್ಟ್ರಾ ಅಮೌಂಟ್ ಗೆ ನಿಮ್ಗೆ ಪೀಸ್ ಆಫ್ ಮೈಂಡ್ ಇರುತ್ತೆ. ಪೀಸ್ ಆಫ್ ಮೈಂಡ್ ಇರುತ್ತೆ. ಅದು ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಆಲ್ರೆಡಿ ನಾವು ತುಂಬಾ ಹೆಕ್ಟಿಕ್ ಲೈಫ್ ನ ಲೀಡ್ ಮಾಡ್ತಾ ಇರ್ತೀವಿ. ಇವನ್ ನೀವು IT ಪ್ರೊಫೆಷನಲ್ ಆಗಿರ್ಲಿ, ಯಾವುದೇ ತರ ಬಿಸ್ನೆಸ್ ಆಗಿರ್ಲಿ. ಇವಾಗ ನಿಮ್ಗೆ ನೋಡಿ, ಕೆಲವೊಬ್ಬರಿಗೆ ಆಟೋಮೊಬೈಲ್ ಅಲ್ಲಿ ನಾಲೆಡ್ಜ್ ಇರುತ್ತೆ, ಕೆಲವೊಬ್ಬರಿಗೆ ಇರಲ್ಲ. ಸೊ ಕಂಪ್ಲೀಟ್ ಆಗಿ ಇನ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಸೊ ಅದಕ್ಕೆ ನಾವು 250 ಚೆಕ್ ಪಾಯಿಂಟ್ಸ್ ವೆಹಿಕಲ್ ನ ಇನ್ಸ್ಪೆಕ್ಟ್ ಮಾಡಿ ನಿಮ್ಗೆ ಒಂದು ಇನ್ಸ್ಪೆಕ್ಷನ್ ರಿಪೋರ್ಟ್ ಅಂತ ಹಾಕಿರ್ತೀವಿ. ಇವಾಗ ಮೈನರ್ ಸ್ಕ್ರಾಚ್ ಇರ್ಬೋದು, ಡೆಂಟ್ ಇರ್ಬೋದು, ಇವಾಗ ಯಾವ್ದಾದ್ರು ಪ್ಯಾನಲ್ ರೀಪ್ಲೇಸ್ ಆಗಿರ್ಬೋದು, ಯಾವ್ದಾದ್ರು ಪ್ಯಾನಲ್ ಡೆಂಟ್ ರಿಮೂವಲ್, ಸ್ಕ್ರಾಚ್ ರಿಮೂವಲ್, ರೀಪೇಂಟಿಂಗ್ ವರ್ಕ್ ಆಗಿರ್ಬೋದು, ಅದೆಲ್ಲ ನಾವು ಕ್ಲಿಯರ್ ಆಗಿ ನಿಮ್ಗೆ ಇನ್ಸ್ಪೆಕ್ಷನ್ ರಿಪೋರ್ಟ್ ಅಲ್ಲಿ ಮೆನ್ಷನ್ ಮಾಡಿ. ಸೊ ನಿಮ್ಗೆ ನಿಮ್ ವೆಹಿಕಲ್ ಬಗ್ಗೆ ಗೊತ್ತಿರುತ್ತೆ. ನೀವು ಕೊಡೋ ಅಮೌಂಟ್ ಅಲ್ಲಿ ಏನೇನ್ ಯಾವ ತರ ವೆಹಿಕಲ್ ಸಿಗ್ತಾ ಇದೆ, ನಿಮ್ಗೆ ಏನೇನ್ ವರ್ಕ್ ಆಗಿದೆ ವೆಹಿಕಲ್ ಅಲ್ಲಿ, ಇದೆಲ್ಲ ನಿಮ್ಗೆ ಕ್ಲಿಯರ್ ಇರುತ್ತೆ. ಸೊ ಯಾವ್ದೋ ತಲೆ ಚಚ್ಕೊಳ್ಳುವಂತ ಕೆಲಸ ಏನಿರಲ್ಲ. ಇವನ್ ಇಲ್ಲಿ ನೋಡಿ, ಅವ್ರ ಫ್ಯಾಮಿಲಿ ಎಷ್ಟು ಟ್ರಸ್ಟೆಡ್ ಆಗಿ ಬಂದಿದ್ದಾರೆ ಅಂದ್ರೆ, ಮೆಕ್ಯಾನಿಕ್ ನ ಕರ್ಕೊಂಡ್ ಬಂದಿಲ್ಲ, ಅವರೇ ಬಂದ್ ಚೆಕ್ ಮಾಡ್ತಾ ಇದ್ದಾರೆ. ಅಂದ್ರೆ ಅಷ್ಟು ಟ್ರಸ್ಟ್ ಬಿಲ್ಡ್ ಮಾಡಿದೆ ಅಲ್ವಾ? ಎಕ್ಸಾಂಪಲ್, ನೀವು ಇವಾಗ ಔಟ್ಸೈಡ್ ತಗೋತೀರಾ ವೆಹಿಕಲ್, ಡೀಲರು ಇಲ್ಲ ನಿಮ್ ಫ್ರೆಂಡ್ ಹತ್ರನೋ, ನಿಮ್ ರಿಲೇಟಿವ್ ಹತ್ರನೋ ಯಾರ ಹತ್ರನೋ ತಗೋತೀರಾ ವೆಹಿಕಲ್. ಬಟ್ ಒನ್ಸ್ ಪರ್ಚೇಸ್ ಆದ್ರೆ ನಿಮ್ಗೆ ಮುಗೀತು. ಆಫ್ಟರ್ ನೀವು ಹಾಫ್ ಅನ್ ಅವರ್ ಹೋಗಿ ವೆಹಿಕಲ್ ಅಲ್ಲಿ ಈ ತರ ಇಶ್ಯೂ ಇದೆ, ನಮ್ಗೆ ಬೇಡ ಈ ವೆಹಿಕಲ್ ರಿಟರ್ನ್ ಮಾಡ್ಬೇಕಂದ್ರೂ ನೋ ಆಪ್ಷನ್. ನನ್ ಕೊಡ್ಬೇಕಾದ್ರೆ ಚೆನ್ನಾಗಿತ್ತು, ನೀನ್ ತಗೊಂಡೈತೆ. ಬಟ್ ಇಲ್ಲಿ ನಿಮ್ಗೆ 5 days ಆಪ್ಷನ್ ಟೈಮ್ ಇರುತ್ತೆ. 5 days ಮನಿ ಬ್ಯಾಕ್ ರಿಟರ್ನ್ ಆಪ್ಷನ್ ಇರುತ್ತೆ. ಸೊ ಇಫ್ ಯು ಆರ್ ನಾಟ್ ಲೈಕ್ ಪರ್ಚೇಸ್ ಆದ್ಮೇಲೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ಕಾಲರ್ ಇಷ್ಟ ಆಗಿಲ್ಲ, ಪಾರ್ಕಿಂಗ್ ಸೆಟ್ ಆಗಿಲ್ಲ, ಇಲ್ಲ ನಂಗೆ ಸ್ಪೇಸ್ ಆಗಿಲ್ಲ, ಏನೋ ಆಗಿ ನಿಮ್ಗೆ ಸ್ಯಾಟಿಸ್ಫೈ ಆಗಿಲ್ಲ ಅಂದ್ರೆ ವೆಹಿಕಲ್ ರಿಟರ್ನ್ ಕೊಡ್ಬೋದು. 5 days ಟೈಮ್ ಇರುತ್ತೆ, 300 ಕಿಲೋಮೀಟರ್ ಲಿಮಿಟ್. ಸೊ ನೀವು ಏನ್ ಕಟ್ಟಿರ್ತೀರಾ, ಏನ್ ಡೌನ್ ಪೇಮೆಂಟ್ ಇರ್ಬೋದು, ಇಲ್ಲ ಫುಲ್ ಕ್ಯಾಶ್ ಇರ್ಬೋದು, ಕಂಪ್ಲೀಟ್ ಅಮೌಂಟ್ ನಿಮ್ಗೆ ಕಂಪ್ಲೀಟ್ ಬರುತ್ತೆ. ಹೋಲ್ಡಿಂಗ್ಸ್ ಆತರ ಏನು ಇಲ್ಲ. ಅಂಡ್ ನೋ ಕ್ವಶನ್ಸ್ ಅಷ್ಟೇ. ನೋ ಕ್ವಶನ್ಸ್ ಸ್ಯಾಟಿಸ್ಫೈ ಆಗಿಲ್ಲ ಅಂತ ಕೂಡ ನೋ ಕ್ವಶನ್ಸ್ ಬೇಡ ಅಂದ್ರೆ ಹಂಗೆ ಲಿಮಿಟೇಷನ್ಸ್ ಅಲ್ಲಿ ಇದ್ರೆ 5 days 300 ಕಿಲೋಮೀಟರ್ ಫುಲ್ ಅಮೌಂಟ್ ಅದೊಂದು ಖುಷಿ ಆಗುತ್ತೆ. ಡಾಕ್ಯುಮೆಂಟೇಶನ್ ಎಲ್ಲ ಯಾವ ತರ? ಸೊ ನೀವು ಡಾಕ್ಯುಮೆಂಟೇಶನ್ ಬಗ್ಗೆ ಏನು ವರಿ ಮಾಡ್ಬೇಕಾಗಿಲ್ಲ. ಸೊ RC ಟ್ರಾನ್ಸ್ಫರ್ ನಾವೇ ಮಾಡ್ಕೊಡ್ತೀವಿ. ಸೊ ಇನ್ಶೂರೆನ್ಸ್ ವೆಹಿಕಲ್ ಅಲ್ಲಿ ಆಲ್ರೆಡಿ ಎಕ್ಸಿಸ್ಟಿಂಗ್ ಇದ್ರೆ ಅದು ಆಸ್ ಇಟ್ ಈಸ್. ಸೊ ಒನ್ಸ್ RC ಟ್ರಾನ್ಸ್ಫರ್ ನಿಮ್ ನೇಮ್ ಅಲ್ಲಿ ಆದ್ಮೇಲೆ ನೀವೇ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಾಂದ್ರೆ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ, ಬೈ ಡಿಫಾಲ್ಟ್ ನಾವು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ. ನಿಮ್ಗೆ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಬೇಕಂದ್ರೆ ನೀವು ಅದು ಡಿಫರೆನ್ಸ್ ಅಮೌಂಟ್ ಏನಿದೆ ಅದು ಪೇ ಮಾಡಿ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ತಗೋಬೇಕಾಗುತ್ತೆ. ಸೊ ಫಾಸ್ಟ್ ಆಗಿ ನಾವೇ ಪ್ರೊವೈಡ್ ಮಾಡ್ತೀವಿ. ಪೊಲ್ಯೂಷನ್ ಸರ್ಟಿಫಿಕೇಟ್ ಅಂದ್ರೆ ಎಮಿಷನ್ ಕಾಪಿನೂ ಪ್ರೊವೈಡ್ ಮಾಡ್ತೀವಿ ಬಿಫೋರ್ ಡೆಲಿವರಿ. ಸೊ ಇವಾಗ RC ಟ್ರಾನ್ಸ್ಫರ್ ಅಲ್ಲಿ ನಿಮ್ಗೆ ನೀವು ಬರ್ಬೇಕು RTOಗೆ ಏನಿಲ್ಲ, ನೀವು ಡೆಲಿವರಿ ಟೈಮ್ ಅಲ್ಲಿ ಫಾರ್ಮ್ 30ಗೆ ಸಿಗ್ನೇಚರ್ ಹಾಕ್ಸ್ಕೊತೀವಿ, ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೋತೀವಿ. ಸೊ RC ಟ್ರಾನ್ಸ್ಫರ್ ಮಾಡಿ ಕಾರ್ಡ್ ನಿಮ್ ಮನೆಗೆ ನಾವು ಕೊರಿಯರ್ ಮಾಡ್ತೀವಿ. ಸೊ ನೀವು ಬರ್ಬೇಕಂತಾನೆ ಇಲ್ಲ, ಹೇಸಲ್ ಫ್ರೀ RC ಯಾವ ತರ ಎಷ್ಟು ದಿವಸ ಒಳಗಡೆ ಬರುತ್ತೆ? ಸೊ ನಿಮ್ಗೆ ಮಿನಿಮಮ್ 40 ಇಂದ 90 days ಒಳಗಡೆ ಬರುತ್ತೆ. ಸೊ ಔಟ್ ಸ್ಟೇಷನ್ ಆದ್ರೆ ನೀವು ಬ್ಯಾಂಗ್ಳೂರಿಂದ ಔಟ್ ಸೈಡ್ ಇದ್ರೆ ಮ್ಯಾಕ್ಸ್ ಅಂದ್ರೆ 120 days ಇರುತ್ತೆ. ಅದ್ರ ಒಳಗಡೆ 120 days ಮ್ಯಾಕ್ಸ್ ಟು ಮ್ಯಾಕ್ಸ್. ಅದ್ರ ಮೇಲೆ ಹೋಗಲ್ಲ, ಅದ್ರ ಮೇಲೆ ಆಗಲ್ಲ. ಆಯ್ತು ಅಂದ್ರೆ ಆಗಿಲ್ಲ. ವಿಟಾರಾ ಆಲ್ಫಾ ಪ್ಲಸ್ ಇದು ಕಂಪ್ಲೀಟ್ ಟಾಪ್ ಎಂಡ್. ಇದು ಹೈಬ್ರಿಡ್. ನಿಮ್ಗೆ ಸಿಂಗಲ್ ಓನರ್ 2023 ಮಾಡಲ್, ಡ್ರಿವನ್ ಓನ್ಲಿ ಫಾರ್ 19,500 ಕಿಲೋಮೀಟರ್. 19,500 ಕಿಲೋಮೀಟರ್ ಅಷ್ಟೇ ಓಡಿದೆ. ಪ್ಯಾನೋರಾಮಿಕ್ ಸನ್ ರೂಫ್ ಬರುತ್ತೆ. ಸೊ ನಿಮ್ಗೆ ವೆಹಿಕಲ್ ಅಲ್ಲಿ ಪ್ಯಾನೋರಾಮಿಕ್ ಸನ್ ರೂಫ್ ಇದೆ, ಅಲಾಯ್ ವೀಲ್ಸ್ ಇದೆ, ಆಲ್ 4 ಡಿಸ್ಕ್ಸ್ ಇದೆ. ಮತ್ತೆ ಇದು ವೆಹಿಕಲ್ ಬಂದು ನಿಮ್ಗೆ ಹೈಬ್ರಿಡ್. ಫ್ಯೂಲ್ ಎಕನಾಮಿ ಎಲ್ಲ ಚೆನ್ನಾಗಿರುತ್ತೆ ನಿಮ್ಗೆ ವೆಹಿಕಲ್ ಅಲ್ಲಿ. ಫ್ಯೂಲ್ ಎಕನಾಮಿ ಎಲ್ಲ ಚೆನ್ನಾಗಿರುತ್ತೆ. ಏನ್ ಮೈಲೇಜ್ ಕೊಡ್ಬೇಕು ಸರ್ ಇದು? ಸೊ ಇದು ನಿಮ್ಗೆ ಸಿಟಿಲಿ ನಿಮ್ಗೆ 15 to 16 ಬರುತ್ತೆ, ಹೈವೇಲಿ ಅಪ್ ಟು 22 ಬರುತ್ತೆ. ಅಪ್ ಟು 22 ಡಿಪೆಂಡ್ಸ್ ಆನ್ ದ ಡ್ರೈವಿಂಗ್ ಸ್ಟೈಲ್. ಹೈಬ್ರಿಡ್ ಡ್ರೈವಿಂಗ್ ಸ್ಟೈಲ್. ಪ್ರೈಸ್ ಏನಾಗುತ್ತೆ? ಪ್ರೈಸ್ ನಿಮ್ಗೆ 19.37 ಇದೆ. ಇದು ನ್ಯೂ ವೆಹಿಕಲ್ ಬಂದು ನಿಮ್ಗೆ 23 lakhs ಇದೆ. ಸೊ 1 year old ನಿಮ್ಗೆ ಅರೌಂಡ್ 3.5 lakhs ಡಿಪ್ರಿಸಿಯೇಷನ್ ಸಿಗ್ತಾ ಇದೆ. ಗಾಡಿ ಆಲ್ಮೋಸ್ಟ್ ಲೈಕ್ ಅ ಬ್ರಾಂಡ್ ನ್ಯೂ ವೆಹಿಕಲ್ ನಿಮ್ಗೆ ಬರೀ 19,500 19,500 ಓಡಿದೆ. ಇದು ಮೇ ಬಿ ನಿಮ್ಗೆ ಆಚೆ ಕಡೆ 18.5 ಇಲ್ಲ 19ಕ್ಕೂ ಸಿಗ್ಬೋದು, ಕಡಿಮೆ ಸಿಗ್ಬೋದು, ಇಲ್ಲ ಅಂತಲ್ಲ. ಬಟ್ ಇಲ್ಲಿ ಸಿಗೋ ಫೆಸಿಲಿಟಿ ಆಗ್ಲಿ, ಕಸ್ಟಮರ್ ಸರ್ವಿಸ್ ಆಗ್ಲಿ ಬೇರೆ ಕಡೆ ಸಿಗಲ್ಲ. ಸೊ ನಿಮ್ಗೆ ಫಾರ್ ಎಕ್ಸಾಂಪಲ್ ಇಲ್ಲಿ ಬರ್ಲಿಕ್ಕೆ ಆಗಿಲ್ಲ, ನೀವೆಲ್ಲರೂ ದೂರ ಇದ್ದೀರಾ ಅಂದ್ರೆ ಅಲ್ಲಿ ಫ್ರೀ ಹೋಮ್ ಟೆಸ್ಟ್ ಡ್ರೈವ್ ಅಂತ ಆಪ್ಷನ್ ಇರುತ್ತೆ. ಜಸ್ಟ್ ಕ್ಲಿಕ್ ಮಾಡಿದ್ರೆ ಆಯ್ತು, ನಿಮ್ಗೆ ಒಂದು ಕನ್ಫರ್ಮೇಶನ್ ಕಾಲ್ ಬರುತ್ತೆ. ಲೊಕೇಶನ್ ಶೇರ್ ಮಾಡಿದ್ರೆ ನಾವು ನಿಮ್ ಪ್ಲೇಸ್ ಹತ್ರನೇ ತಗೊಂಡು ಟೆಸ್ಟ್ ಡ್ರೈವ್ ಕೊಡ್ತೀವಿ. ಸರ್ ಇದು ನೆಗೆಟಿವ್ ಪಾಸಿಟಿವ್ ಅಂತ ಗೊತ್ತಾಗ್ತಿಲ್ಲ. ಡೆಲ್ಲಿ ಗಾಡಿ ಕೂಡ ಇದೆಯಲ್ಲ, ಡೆಲ್ಲಿ ವೆಹಿಕಲ್ ಏನಂದ್ರೆ ಇವಾಗ ಕಸ್ಟಮರ್ ಲೊಕೇಶನ್ ಡೆಲ್ಲಿ ಇರುತ್ತೆ. ಸೊ ಬ್ಯಾಂಗ್ಳೂರ್ಲಿ ಸ್ಟೇ ಆಗಿರ್ತಾರೆ ಅವರು, ಡೆಲ್ಲಿ ವೆಹಿಕಲ್ ತಂದಿರ್ತಾರೆ.
ಸೊ ಅವರು ಸೆಲ್ ಮಾಡ್ಬೇಕು ವೆಹಿಕಲ್, ಸ್ಪಿನ್ನಿಗೆ ಸೆಲ್ ಮಾಡಿರ್ತಾರೆ. ಸೊ ನಾವು ಇಲ್ಲಿ ಪ್ರೊಕ್ಯೂರ್ ಮಾಡಿರ್ತೀವಿ. ಮತ್ತೆ ನಮ್ಗೆ RTO ಅಲ್ಲಿ ಪರ್ಮಿಟ್ ಇರುತ್ತೆ, ಇದು KA ಕನ್ವರ್ಷನ್ ಮಾಡ್ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ಈ ವೆಹಿಕಲ್ ನಿಮ್ಗೆ 4,57,000 ಇದೆ, ಇದ್ರಲ್ಲಿ ಏನು ಎಕ್ಸ್ಟ್ರಾ ಚಾರ್ಜಸ್ ಇಲ್ಲ ನಿಮ್ಗೆ. ಅದ್ ಏನ್ ಪ್ರೈಸ್ ಮೆನ್ಷನ್ ಮಾಡಿರ್ತಾರೋ ಅದ್ರಲ್ಲೇ ನಿಮ್ಗೆ KA ಕನ್ವರ್ಷನ್ ಆಗುತ್ತೆ. KA ಕನ್ವರ್ಷನ್ ಆಗುತ್ತೆ, ನೀವು ನಂಬರ್ ಬರುತ್ತೆ, ನೀವು ಸೆಕೆಂಡ್ ಓನರ್ ಆಗ್ತೀರಾ. ಇದು ಫಸ್ಟ್ ಓನರ್ ವೆಹಿಕಲ್, ಸೊ ನೀವು ನೆಕ್ಸ್ಟ್ ಸೆಕೆಂಡ್ ಓನರ್ ಆಗ್ತೀರಾ ವಿತ್ KA ರಿಜಿಸ್ಟ್ರೇಷನ್. ಇವಾಗ ನೀವು DL ವೆಹಿಕಲ್ ಎಲ್ಲ ತಗೊಂಡ್ರೆ ಇದು ಕೇಳ್ಬೋದು ಟ್ರಾನ್ಸ್ಫರ್ ಎಷ್ಟು ಟೈಮ್ ಹಿಡಿಯುತ್ತೆ ಅಂತ ನಿಮ್ಗೆ. ಸೊ 90 days ಇಂದ 150 days ಟೈಮ್ ಆಗುತ್ತೆ ಟ್ರಾನ್ಸ್ಫರ್ಗೆ. 90 days ಇಂದ 150 days. ಕರ್ನಾಟಕಕ್ಕೆ ಸೇಮ್, ಅದೇ ಸೇಮ್, ಎರಡಕ್ಕೂ ಸೇಮ್. ಕರ್ನಾಟಕಕ್ಕೆ ನಿಮ್ಗೆ 40 ಇಂದ 90 days, ಇದಕ್ಕೆ 90 ಇಂದ 150 days. ಯಾಕಂದ್ರೆ ಆಚೆ ಕಡೆ ಹೋಗಿ ಮಾಡ್ಬೇಕು. ಹೌದು ಸರ್, ನಾವು ಪರ್ಮಿಟ್ ಎಲ್ಲ ತಗೋಬೇಕು, NOC. 14 ಮಾಡಲ ಇದು? 2014 15 ಮಾಡಲ್. ಒಳ್ಳೆ ಪ್ರೈಸ್ ಆಕ್ಚುಲಿ. ಓಕೆ, ಇಷ್ಟೊಂದು ವೆಹಿಕಲ್ ಕಾಣಿಸ್ತಿದೆಯಲ್ಲ ಬ್ರೋ, ಪ್ರೈಸ್ ಎಲ್ಲ ಏನಕ್ಕೆ ಇರುತ್ತೆ? ಪ್ರೈಸ್ ಎಲ್ಲ ಫಿಕ್ಸ್ಡ್ ಇರುತ್ತೆ ಸರ್, ಅಲ್ಲಿ ನಾವು ಏನ್ ಮೆನ್ಷನ್ ಮಾಡ್ತೀವಿ ವೆಬ್ಸೈಟ್ ಅಲ್ಲಿ, ಅದೇ ದಟ್ ವಿಲ್ ಬಿ ದ ಫೈನಲ್ ಪ್ರೈಸ್. ತುಂಬಾ ಜನಕ್ಕೆ ಏನಾಗುತ್ತೆ ಅಂದ್ರೆ ಆಚೆ ಕಡೆ ಮಾರ್ಕೆಟ್ಗೆ ಪ್ರೈಸ್ ಕಂಪ್ಯಾರಿಸನ್ ಮಾಡಿದಾಗ ಸ್ಪಿನ್ ಜಾಸ್ತಿ ಅನ್ಸ್ಬಿಡುತ್ತೆ. ಜಾಸ್ತಿ ಅಂದ್ರೆ ಸರ್ ನಾವು ಕ್ವಾಲಿಟಿ, ಮೇನ್ ಆಗಿ ನಿಮ್ಗೆ ಕ್ವಾಲಿಟಿ ಹಾಗೆ ಇರುತ್ತೆ ವೆಹಿಕಲ್. ಸೊ ನಿಮ್ಗೆ ವ್ಯಾರಂಟಿ ಇರುತ್ತೆ ವೆಹಿಕಲ್ ಮೇಲೆ, ಸೊ ರಿಟರ್ನ್ ಆಪ್ಷನ್ ಇರುತ್ತೆ. ಸೊ ಇದರಿಂದ ನಾವು ಒನ್ ಫಿಕ್ಸ್ಡ್ ಪ್ರೈಸ್ ಅಂತ ಮಾಡ್ತೀವಿ. ಇವಾಗ ಫಾರ್ ಎಕ್ಸಾಂಪಲ್ ಗಾಡಿ ನಿಮ್ಗೆ ವೆಹಿಕಲ್ ಪರ್ಚೇಸ್ ಆದ್ಮೇಲೆ ನಾವು ರೀಫಬ್ಗೆ ಕಳಿಸ್ತೀವಿ, ಗಾಡಿಲೆಲ್ಲ ವರ್ಕ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಏನಾದ್ರು ಸ್ಕ್ರಾಚ್ ಇರ್ಬೋದು, ಡೆಂಟ್ ಇರ್ಬೋದು, ಯಾವ್ದಾದ್ರು ಸಸ್ಪೆನ್ಷನ್, ಸ್ಟೇರಿಂಗ್ ಕಾಲಮ್ ಈ ತರ ಏನಾದ್ರು ವೀಕ್ ಇರ್ಬೋದು, ಇದೆಲ್ಲ ರೆಡಿ ಮಾಡಿ ಒಂದು ಅದಕ್ಕೆ ವ್ಯಾಲ್ಯೂಯೇಷನ್ ಮಾಡಿ ಒಂದು ಫಿಕ್ಸ್ಡ್ ಪ್ರೈಸ್ ಅಂತ ಮಾಡಿರ್ತೀವಿ. ಸೊ ಕಸ್ಟಮರ್ ಪ್ರೈಸ್ ಟ್ಯಾಗ್ ನೋಡಿದ ತಕ್ಷಣ ಕಸ್ಟಮರ್ಗೆ ಕ್ಲಾರಿಟಿ ಇರಬೇಕು, ನನಗೆ ಈ ಪ್ರೈಸ್ ಅಲ್ಲಿ ಈ ವೆಹಿಕಲ್ ಬರ್ತಾ ಇದೆ, ಅದ್ರ ಇನ್ಸ್ಪೆಕ್ಷನ್ ರಿಪೋರ್ಟ್ ಹೀಗಿದೆ. ಸೊ ಇವಾಗ ನೀವು ಔಟ್ಸೈಡ್ ಹೋದ್ರೆ ಒಂದ್ ರೇಟ್ ಹೇಳೋದು, ಕಡಿಮೆ ಮಾಡೋದು. ಫಾರ್ ಎಕ್ಸಾಂಪಲ್ ಆ ಗಾಡಿಗೆ ನಾನು 6 lakhs ಹೇಳ್ಬಿಟ್ಟು ಅದನ್ನ ನಿಮ್ಗೆ 5 lakhs ಗೆ ಕೊಡ್ಬೋದು, ಆತರ ಮಾಡಲ್ಲ. ಸೊ ಒನ್ ಫಿಕ್ಸ್ಡ್ ಪ್ರೈಸ್ ಅಂತ ನಿಮ್ಗೆ ಬಾರ್ಗೇನಿಂಗ್ ಸ್ಕಿಲ್ಸ್ ಇರುತ್ತೆ, ಕೆಲವೊಬ್ಬರಿಗೆ ಇರಲ್ಲ. ಸೊ ಕಸ್ಟಮರ್ ಟು ಕಸ್ಟಮರ್ ಡಿಫ್ರೆನ್ಶಿಯೇಟ್ ಆಗ್ಬೋದು. ಫಾರ್ ಆಲ್ ಕಸ್ಟಮರ್ಸ್ ಇಟ್ಸ್ ಒನ್ ಫಿಕ್ಸ್ಡ್ ಪ್ರೈಸ್. ಒಬ್ರು ಚಿಕ್ಕ ಎಂಟರ್ ಲೆವೆಲ್ ಕಾರ್ ತಗೋಬಹುದು, ಇನ್ನೊಬ್ರು ಸ್ವಲ್ಪ ಎಕ್ಸ್ಪೆನ್ಸಿವ್ ಫುಲ್ ಸೈಜ್ SUV ತಗೋಬಹುದು. ಸೊ ಅವ್ರಿಗೆ ಡಿಫ್ರೆನ್ಸ್ ಆಗ್ಬಾರ್ದು. ಅವ್ರು ದೊಡ್ಡ ಗಾಡಿ ತಗೋತಿದಾರೆ, ಅವ್ರು ಚಿಕ್ಕ ಗಾಡಿ ತಗೋತಿದಾರೆ, ಅವ್ರಿಗೆ ಜಾಸ್ತಿ ಡಿಸ್ಕೌಂಟ್ ಕೊಡೋಣ ಅಂತ ಏನಿಲ್ಲ. ಸೊ ಒನ್ ಫಿಕ್ಸ್ಡ್ ಪ್ರೈಸ್ ಅಂತ ಇರುತ್ತೆ. ಒಳ್ಳೆಯವರಿಗೆ ಮೋಸ ಆಗ್ಬಾರ್ದು. ಹೌದು ಸರ್, ಹೌದು ಸರ್. ಅಂದ್ರೆ ನಾವೇ ತಗೊಳ್ಳಿ, ನಾವು ನಮ್ಗಷ್ಟು ಬಾರ್ಗಿನ್ ಸ್ಕಿಲ್ ಬರಲ್ಲ ಹಂಗಂತ ನಾನು ಒಳ್ಳೆಯವನಲ್ಲ. ಬಟ್ ಬಾರ್ಗಿನ್ ಸ್ಕಿಲ್ ಬರಲ್ಲ, ಎಲ್ಲರಿಗೂ ಇರಲ್ಲ, ತುಂಬಾ ಜನಕ್ಕೆ ಇರುತ್ತೆ. ಕೆಲವೊಬ್ರು ಕಮ್ಯುನಿಕೇಶನ್ ಚೆನ್ನಾಗಿರುತ್ತೆ, ಕೆಲವೊಬ್ರು ಯಾವ್ದೋ ಸ್ಟೇಟ್ ಇಂದ ಬಂದಿರ್ತಾರೆ, ಎಲ್ಲೋ ಇರ್ತಾರೆ, ನಮ್ ಬಿಟ್ಟು ಕಾರ್ ತಗೋಬೇಕಂತ ಬರ್ತಾರೆ. ಸೊ ಈ ನೆಗೋಷಿಯೇಷನ್ ಮಾಡಿದ್ರೆ ಒಬ್ರಿಗೆ ನೆಗೋಷಿಯೇಷನ್, ಇನ್ನೊಬ್ರಿಗೆ ಫಿಕ್ಸ್ಡ್ ಪ್ರೈಸ್, ಈ ತರ ಎಲ್ರಿಗೂ ಫಿಕ್ಸ್ಡ್ ಪ್ರೈಸ್. ಓಕೆ, ಮನೆಯಿಂದ ಚೆಕ್ ಮಾಡ್ಬೇಕಂದ್ರೆ ಇದೆ ಆಪ್? ಸ್ಪಿನಿ ಆಪ್ ಸರ್. ಸೊ ಇಲ್ಲಿ ನಿಮ್ಗೆ ಇದೆ ಸ್ಪಿನಿ ಆಪ್ ಇರುತ್ತೆ, ನಿಮ್ಗೆ ಸ್ಪಿನಿ ಆಪ್ ಡೌನ್ಲೋಡ್ ಮಾಡಿ. ಸೊ ನಿಮ್ಗೆ ಅಲ್ಲಿ ನಿಮ್ ನಂಬರ್ ಹಾಕಿದ್ರೆ ಲಾಗಿನ್ ಮಾಡ್ಬೋದು, OTP ಬರುತ್ತೆ. ಚೆಕ್ ಮೀ ಔಟ್ 10,000 ಪ್ಲಸ್ ಕಾರ್ ಅಂದ್ರೆ ನಿಮ್ಗೆ ಯಾವ ಕಾರ್ಸ್ ಇದೆ ಎಲ್ಲ ಆಪ್ ಅಲ್ಲೇ ಬರುತ್ತೆ ಸರ್. ಟೋಟಲಿ 10,000 ಕಾರ್ಸ್ ಇನ್ವೆಂಟರಿ ಇದೆ ಟೋಟಲಿ. ಟೋಟಲಿ ಸ್ಪಿನಿ ಒಳಗಡೆ. ಹೌದಾ? ಅಷ್ಟು 10,000 ಕಾರ್ ಇದೆ. ಸೊ ಅಷ್ಟು ಕಾರ್ಸ್ನು ಚೆಕ್ ಮಾಡ್ಬೋದು ನೀವು ಆಪ್ ಡೌನ್ಲೋಡ್ ಮಾಡಿದ್ರೆ. 10,000 ಕಾರ್ ಇದೆ, ಹುಡುಕೋದ್ರೊಳಗೆ ಎಲ್ಲ ಇರುತ್ತೆ ನಿಮ್ಗೆ, ಪ್ರಿಫರೆನ್ಸ್, ಫಿಲ್ಟರ್ಸ್ ಎಲ್ಲ ಅದ್ರಲ್ಲೇ ಇರುತ್ತೆ. ಬೇಡ ಸರ್, ನಮ್ಗೆ ಆಪ್ ಅಲ್ಲಿ ಕೆಲವರಿಗೆ ಪ್ರಿಫರೆನ್ಸ್ ಮಾಡಲ್ಲ. ತುಂಬಾ ಜನ ಮಾಡ್ತಾರೆ, ಡೈರೆಕ್ಟ್ ಆಗಿ ನೋಡಿ ಹಬ್ ವಿಸಿಟ್ ಮಾಡಿದ್ರೆ, ಇವಾಗ ನೀವು ಮ್ಯಾಪ್ಸ್ ಅಲ್ಲೆಲ್ಲ ಸ್ಪಿನಿ ಅಂತ ಟೈಪ್ ಮಾಡಿದ್ರೆ ಎಲ್ಲ ಔಟ್ಲೆಟ್ಸ್ ಲೊಕೇಶನ್ ತೋರಿಸುತ್ತೆ. ಟೋಟಲ್ 7 ಔಟ್ಲೆಟ್ಸ್ ಇದೆ. ಸೊ ನಿಮ್ಗೆ ಯಾವ್ದು ನಿಯರ್ ಬೈ ಆಗುತ್ತೋ ಅಲ್ಲೇ ಹೋಗಿ ಡೈರೆಕ್ಟ್ ಆಗಿ ಚೆಕ್ ಮಾಡಬಹುದು. ಪರ್ಟಿಕ್ಯುಲರ್ ಈ ಹಬ್ ಬರ್ಬೇಕಂದ್ರೆ ಎಲ್ಲಿ ಬರ್ಬೇಕು? ಇದು ಸರ್ ಸ್ಪಿನಿ ಪಾರ್ಕ್ ಯಲಹಂಕ. ಇದು ನಿಮ್ಗೆ ಯಲಹಂಕ ನ್ಯೂ ಟೌನ್ ಇಂದ ಆಲ್ಮೋಸ್ಟ್ 7 kilometers ಇದೆ. ಹೆಬ್ಬಾಳಿಂದ ನಿಮ್ಗೆ 11 kilometers ಆಗುತ್ತೆ, ಟುವರ್ಡ್ಸ್ ಏರ್ಪೋರ್ಟ್ ರೋಡ್. ಇದು ಏರಿಯಾ ಬಂದು ನಿಮ್ಗೆ ಹುನ್ಸ್ಮಾರ್ನಹಳ್ಳಿ ಅಂತ. ಸೊ ಅದೇ ಹೇಳಿದ್ನಲ್ಲ, ಯಲಹಂಕ ಇಂದ ನಿಮ್ಗೆ ಆಲ್ಮೋಸ್ಟ್ 7 kilometers ಆಗುತ್ತೆ. ಓಕೆ, ಇಲ್ಲಿ ಬರ್ಬೇಕಂತ ಹೇಳಿದ್ರೆ ನೀವು ಇಲ್ಲಿ ಬಸ್ ಯೂಸ್ ಮಾಡ್ಕೋಬಹುದು. ಅದ್ ಬಿಟ್ರೆ ಇಲ್ಲಿ ನಿಮ್ಗೆ ಹುನ್ಸ್ಮಾರ್ನಲ್ಲಿ ಬಸ್ ಸ್ಟ್ಯಾಂಡ್ ಇಲ್ಲೇ ಇದೆ. ಸೊ ನೀವು ಡೈರೆಕ್ಟ್ ಈಗ ಫಾರ್ ಎಕ್ಸಾಂಪಲ್ ಔಟ್ ಸ್ಟೇಷನ್ ಇಂದ ಬಂದ್ರಿ, ಮೆಜೆಸ್ಟಿಕ್ ಇಂದ ಹತ್ತಿದ್ರೆ ಡೈರೆಕ್ಟ್ ಆಗಿ ಇಲ್ಲೇ ಬರ್ಬೋದು. ಏರ್ಪೋರ್ಟ್ ಹತ್ತಿದ್ರೆ ಡೈರೆಕ್ಟ್ ಇಲ್ಲೇ ನಿಮ್ಗೆ ಸ್ಟಾಪ್ ಇರುತ್ತೆ. ಹುನ್ಸ್ಮಾರ್ನಲ್ಲಿ. ಆಮೇಲೆ ಇಲ್ಲಿ ಟೆಸ್ಟ್ ಡ್ರೈವ್ ಮಾಡೋದಕ್ಕೂ ತುಂಬಾ ಅನುಕೂಲ ಇದೆ ನೋಡಿ ಸರ್. ಟೆಸ್ಟ್ ಡ್ರೈವ್ ಟ್ರ್ಯಾಕ್ ಇದೆ ಸರ್, ನಿಮ್ಗೆ ಆರೋ ಮಾರ್ಕ್ಸ್ ಎಲ್ಲ ಹಾಕಿದೀವಿ, ಇಲ್ಲೇ ಟೆಸ್ಟ್ ಡ್ರೈವ್ ಮಾಡ್ಬೋದು. ಬೇಕಂದ್ರೆ ಔಟ್ ಸೈಡ್ ರೋಡ್ ಟೆಸ್ಟ್ ಡ್ರೈವ್ ಕೊಡ್ತೀವಿ. 30 feet ರೋಡ್ ಇದೆಯಲ್ಲ ಇಲ್ಲಿ? ಹೌದು ಸರ್, ಟೋಟಲ್ ಒಂದು ರೌಂಡ್ ಮಾಡ್ಬೋದು ನೀವು. ಹಂಪ್ಸ್ ಇದೆ, ಸ್ವಲ್ಪ ಬಂಪ್ಸ್, ರೋಡ್ ಒಂಥರ ವೇವ್ ಟೈಪ್ ಇದೆ, ಎಲ್ಲಾ ತರ ಚೆಕ್ ಮಾಡ್ಬೋದು. ಸಸ್ಪೆನ್ಷನ್ ಚೆಕ್ ಮಾಡ್ಬೋದು, ಬ್ರೇಕಿಂಗ್ ಚೆಕ್ ಮಾಡ್ಬೋದು. ಸ್ಪೀಡ್ ಹೊಡಿ ಬರೀ ಒಂದು ಸ್ಪೀಡ್ ಲಿಮಿಟ್ ಇದೆ 20 km/s. ಎಲ್ಲ ಕಡೆ ನಿಮ್ಗೆ ಸೈನ್ ಬೋರ್ಡ್ಸ್ ಕೂಡ ಹಾಕಿದ್ದಾರೆ. ಪಾರ್ಕಿಂಗ್ ಎಲ್ಲ ತುಂಬಾ ಆರ್ಗನೈಸ್ಡ್ ಆಗಿದೆ ನೋಡಬಹುದು. ಇದು ನಿಮ್ಗೆ ಈ ಪಾರ್ಕಿಂಗ್ ಬಂದು ಇದೆಲ್ಲ ನಿಮ್ಗೆ ಹ್ಯಾಚ್ ಬ್ಯಾಕ್ ಲೈನ್. ಅದು ನಿಮ್ಗೆ ಸ್ಮಾಲರ್ ಹ್ಯಾಚ್ ಬ್ಯಾಕ್ಸ್. ನಿಮ್ಗೆ ಆ ಕಡೆ ಹೋದ್ರೆ ಕಾಂಪ್ಯಾಕ್ಟ್ SUVs, ನಿಮ್ಗೆ ಬ್ಯಾಕ್ ಸೈಡ್ ಹೋದ್ರೆ ಫುಲ್ ಸೈಜ್ SUV. ಇನ್ನು ನಿಮ್ಗೆ ಲಾಸ್ಟ್ ಅಲ್ಲಿ ಸಿಡಾನ್ ರೋ ಇದೆ. ಹ್ಯಾಚ್ ಬ್ಯಾಕ್ಸ್ ಎಲ್ಲ ಈ ಕಡೆ ಹಾಕಿದೀವಿ. ಸೊ ಇವಾಗ ಯಾವ್ದಾದ್ರು ಕಸ್ಟಮರ್ಸ್ ಈ ಪರ್ಟಿಕ್ಯುಲರ್ ಪ್ರೈಸ್ ರೇಂಜ್ ಈ ತರ ಹ್ಯಾಚ್ ಬ್ಯಾಕ್ಸ್ ಸೈಜ್ ಮೇಲೆ ಬಂದ್ರೆ ಸೊ ಇಲ್ಲೇ ನೋಡ್ಬೋದು ನೀವು. ಪ್ರೈಸ್ ಎಲ್ಲ ನಿಮ್ ಪ್ರೈಸ್ ಟ್ಯಾಗ್ ಎಲ್ಲ ಇಲ್ಲೇ ಹಾಕಿದೀವಿ. ಸೊ ಎಲ್ಲ ಒಂದು ವಾಕ್ ಅರೌಂಡ್ ಮಾಡ್ಬೋದು ನೀವು ಯಾವ್ದಾದ್ರು ವೆಹಿಕಲ್ಸ್. ಪರ್ಟಿಕ್ಯುಲರ್ ಈ ಕಾರ್ದು ನಿಮ್ಗೆ ಏನೋ ಡೀಟೇಲ್ಸ್ ಬೇಕು ಅಂದ್ರೆ ಇಲ್ಲಿ QR ಕೋಡ್ ಇರುತ್ತೆ,
ಮೊಬೈಲ್ ಅಲ್ಲಿ ಇದನ್ನ ಸ್ಕ್ಯಾನ್ ಮಾಡಿದ್ರೆ ನಿಮ್ಗೆ ಇದ್ರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲೇ ಬಂದ್ಬಿಡುತ್ತೆ. ಹೌದು ಹೌದು. ಆಮೇಲೆ ವಾಕ್ ಇನ್ ಅಂತಾನೆ ಹೇಳ್ಬೋದು. ಈ ಪಾರ್ಕ್ ಅಲ್ಲಿ ನಿಮ್ಗೆ ಯಾವ್ದೇ ತರ ಚಾರ್ಜಸ್ ಮಾಡಲ್ಲ ಬರೋದಕ್ಕೆ, ಎಂಟ್ರಿ ಚಾರ್ಜಸ್. ಪಾರ್ಕಿಂಗು ಇದೆ, ನಿಮ್ ಗಾಡಿನೂ ಪಾರ್ಕ್ ಮಾಡ್ಬೋದು. ಆಮೇಲೆ ಲೈಟಿಂಗ್ ಕೂಡ ಇದೆ, ನಿಮ್ಗೆ ರಾತ್ರಿನೂ ಬಂದ್ರೆ ಗಾಡಿ ಕ್ಲೀನ್ ಆಗಿ ಕಾಣೋ ತರನೇ ಲೈಟಿಂಗ್ಸ್ ಕೂಡ ಮಾಡಿದ್ದಾರೆ. ಇವಾಗ ನಮ್ ಹಬ್ ನಿಮ್ಗೆ ಲೈಕ್ 8:30 ತನಕ ಓಪನ್ ಇರುತ್ತೆ ನೈಟ್ ಟೈಮ್. ಸೊ ನಿಮ್ಗೆ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿದೆ, ಈವನ್ ನೈಟ್ ಕೂಡ ಬಂದು ನೋಡಿ. ನೈಟ್ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ನಮ್ ವಿಡಿಯೋದಲ್ಲಿ ಹೆಂಗ್ ಬರುತ್ತೋ ಗೊತ್ತಿಲ್ಲ, ಯಾಕಂದ್ರೆ ಫೋನ್ ಸ್ವಲ್ಪ ಹಳೇದು. ಓಕೆ, ಚೆನ್ನಾಗಿದೆ. ಅದು ಅಂದ್ರೆ 5 days ಬೈಬ್ಯಾಕ್ ಇದೆಯಲ್ಲ, ನೀವು ಇವತ್ತು ತಗೊಂಡ್ರು ರಾತ್ರಿಗೆ ತಗೊಂಡ್ರು ಗೊತ್ತಾಗ್ಲಿಲ್ಲ ಅಂದ್ರೂ 5 ದಿವಸದ ಒಳಗಡೆ ಏನಾದ್ರು ಗೊತ್ತಾಯ್ತು ಅಂದ್ರೆ ತಗೊಂಡ್ಬಿಡ್ಬೋದು. ಲೈಕ್ ಮನೇಲಿ ಕಲರ್ ಇಷ್ಟ ಆಗಿಲ್ಲ, ತಗೊಂಡೋದ್ರೆ ನಿಮ್ಗೆ ಪಾರ್ಕಿಂಗ್ ಸೆಟ್ ಆಗಿಲ್ಲ, ಪಾರ್ಕಿಂಗ್ ಸ್ಪೇಸ್ ಇಲ್ಲ ತಗೊಂಡೋಗಿ ನಿಮ್ಗೆ ಕಂಫರ್ಟ್, ಇವಾಗ ನನ್ಗಿನ್ನೋ ದೊಡ್ಡ ಗಾಡಿ ಬೇಕು, ಸ್ಪೇಷಿಯಸ್ ಗಾಡಿ ಬೇಕು, ಇವನ್ ಕಲರ್ ಬೇಡ ಅಂದ್ರೂ ಕಾಸು ಕೊಡ್ತೀರಾ? ಕೊಡ್ತಾರೆ ಸರ್. ಹೌದಾ? ಹೌದು ಸರ್. ಫಾರ್ ಎಕ್ಸಾಂಪಲ್ ನನ್ ಕಸ್ಟಮರ್ ಒಬ್ರು ತಗೊಂಡೋಗ್ಬಿಟ್ಟು ಆನಿವರ್ಸರಿಗೆ ವೈಫ್ಗೆ ಕಲರ್ ಇಷ್ಟ ಆಗಿಲ್ಲ ಅಂತ ವೆಹಿಕಲ್ ರಿಟರ್ನ್. ಹೌದಾ? ಆ ತರನೂ ಇದೆ ಸಿಚುವೇಶನ್. ಅಲ್ಲ, ಡೆಫಿನೆಟ್ ಆಗಿ ಅದ್ ಮಾಡ್ಲೇಬೇಕು. ಆನಿವರ್ಸರಿ ತಗೊಂಡೋಗಿದ್ದಾರೆ ಅಂದ್ಮೇಲೆ ಪಾಪ ಅವ್ರಿಗೂ ಸರ್ಪ್ರೈಸ್ ಆಗಿ ತಗೊಂಡೋಗಿದ್ದಾರೆ, ಬಟ್ ಕಲರ್ ಲೈಕ್ ಮಾಡಿಲ್ಲ ವೆಹಿಕಲ್. ಸರ್ಪ್ರೈಸಿಂಗ್ ಆಗಿರುತ್ತಲ್ವಾ, ಅವ್ರಿಗೆ ಗೊತ್ತಿರಲ್ಲ ಯಾವ ಕಲರ್ ತಗೊಂಡೋದ್ರೆ ಚೆನ್ನಾಗಿರುತ್ತೆ. ಕಲರ್ ಇಷ್ಟ ಆಗಿಲ್ಲ ಅಂದಿದ್ಕೆ ರಿಟರ್ನ್ ಕೊಡ್ತಾರೆ. ಆದ್ರೆ ಅದು ಸಿಚುವೇಶನ್ಸ್ ಬಂದಿದೆ, ವೇಸ್ಟ್ ಆಗ್ಬಾರ್ದು ಅವ್ರು ಪಾಪ ಆನಿವರ್ಸರಿ ಆತರ. ಪ್ರಾಬ್ಲಮ್ ಇದೆ ಅಂತಲ್ಲ, ಸ್ಯಾಟಿಸ್ಫ್ಯಾಕ್ಷನ್. ಕಲರ್ ಏನೋ ಪ್ರಿಫರೆನ್ಸ್ ಅದನ್ನು ಕೆಲವರು ತುಂಬಾ ಜನ ಪ್ರಿಫರ್ ಮಾಡ್ತಾರೆ. ಇವನ್ ಕೆಲವರು ನಂಬರ್ ಕೂಡ ಪ್ರಿಫರ್ ಮಾಡ್ತಾರೆ. ನಂಬರ್ ಚೆನ್ನಾಗಿಲ್ಲ ಅಂತ ಹೇಳ್ಬಿಡ್ತಾರೆ. ಸೊ ಇಲ್ಲಿ ನೀವು ಡೈರೆಕ್ಷನ್ಸ್ ಎಲ್ಲ ಇಲ್ಲೇ ಹಾಕಿದೀವಿ ನಾವು. ಲಾಂಜ್ ಏರಿಯಾ ಎಲ್ಲಿದೆ, ಆಫೀಸ್ ಎಲ್ಲಿದೆ, ಸೊ ಇನ್ವೆಂಟ್ರಿ ಎಲ್ಲಿದೆ ಇದೆಲ್ಲ. ಫಾರ್ ಎಕ್ಸಾಂಪಲ್ ಬರ್ತೀರಾ, ವೆಹಿಕಲ್ ನೋಡ್ಬಿಟ್ಟು ಸೀದಾ ನೀವು ಹೋಗ್ಬಿಡ್ತೀರಾ ವೆಹಿಕಲ್ ನೋಡ್ಕೊಂಡ್ ಬರೋಣ ಅಂತ. ಅಲ್ಲಿ ಯಾರು ಎಕ್ಸಿಕ್ಯೂಟಿವ್ ಸಿಗಲ್ಲ. ಸೊ ಅಲ್ಲಿಂದ ನೋಡಿದ್ರೆ ನಿಮ್ಗೆ ಡೈರೆಕ್ಷನ್ಸ್ ಎಲ್ಲ ಕಾಣುತ್ತೆ. ಆಫೀಸ್ ಎಲ್ಲಿದೆ, ನಿಮ್ಗೆ ಲಾಂಜ್ ಏರಿಯಾ ಎಲ್ಲಿದೆ, ಹ್ಯಾಂಡ್ ಓವರ್ ಪ್ಲೇಸ್ ಎಲ್ಲಿದೆ, ಸೊ ಡಿಸ್ಪ್ಲೇ ಎಲ್ಲಿದೆ, ಇದೆಲ್ಲ ಇಲ್ಲೇ ಮೆನ್ಷನ್ ಮಾಡಿ ಎಲ್ಲವೂ ಇಲ್ಲೇ ಕಾಣಿಸ್ಬಿಡತ್ತೆ. ಯಾರು ಎಲ್ಲಿ ಸಿಗ್ತಾರ ಅಂತಾನು ಗೊತ್ತಾಗುತ್ತೆ, ಲಾಂಜ್ ಏರಿಯಾ ಗೊತ್ತಾಗುತ್ತೆ, ಆಫೀಸ್ ಎಲ್ಲಿದೆ ಅಂತಾನು ಗೊತ್ತಾಗುತ್ತೆ. ಇವನ್ ಡಿಸ್ಪ್ಲೇ ಸೆಂಟರ್ ಅಂತ ಇದೆ, ಅದೇನೋದು ಡಿಸ್ಪ್ಲೇ ಸೆಂಟರ್ ಅಂದ್ರೆ ವೆಹಿಕಲ್ಸ್ ಸರ್, ವೆಹಿಕಲ್ ಡಿಸ್ಪ್ಲೇ. ಸೊ ಆ ಕಡೆ ಡೈರೆಕ್ಷನ್ ತೋರಿಸಿದ್ದಾರೆ ಯಾವ ಕಡೆ. ಎಸ್ ಯು ಸೆಗ್ಮೆಂಟ್ ಗಾಡಿಗಳೆಲ್ಲ ಎಲ್ಲ ನಿಂತಿದೆ. ಡಿಸ್ಪ್ಲೇ ಸೆಂಟರ್ 2 ಅದು ಕರೆಕ್ಟ್. ಹಾಗೆ ಎಲ್ಲರ ಮನೆ ದೇವರು ಕೂಡ ಇದಾರೆ ಸರ್ ಸ್ಪಿನ್. ಹೌದು ಸರ್, ಸಚಿನ್ ತೆಂಡೂಲ್ಕರ್ ಅವರು ಸ್ಪಿನ್ ಇದು ಬ್ರಾಂಡ್ ಅಂಬಾಸಿಡರ್. ಓಕೆ, ಸ್ಪಿನ್ ಬ್ರಾಂಡ್ ಅಂಬಾಸಿಡರ್. ಹೌದು. ಸೊ ನೀವು ಅನ್ಕೋಬಹುದು, ಇವಾಗ ಸಚಿನ್ ತೆಂಡೂಲ್ಕರ್ ಅವರು ಸುಮ್ನೆ ಎಲ್ಲದಕ್ಕೂ ಅಡ್ವರ್ಟೈಸಿಂಗ್ ಎಲ್ಲ ಮಾಡಲ್ಲ. ಅಷ್ಟು ಕಂಪನಿ ಮೇಲೆ ಅಷ್ಟು ಟ್ರಸ್ಟ್ ಇದ್ದು ಅಷ್ಟು ಇದ್ರೆ ಮಾತ್ರ ನಿಮ್ಗೆ. ಹೌದು, ಅವ್ರು ಏನೇ ಆಡ್ಸ್ ಮಾಡಿದ್ರು ತುಂಬಾ ಟ್ರೆಡಿಷನಲ್ ಆಗಿರುತ್ತೆ. ಯಾವ್ದೇ ತರ ಅಂದ್ರೆ ಕಸ್ಟಮರ್ ಆಗ್ಲಿ ಯಾರಿಗೇ ಆದ್ರಿ ಬ್ಯಾಡ್ ಆಗಿ ಒಂದು ವೇನ ತೋರ್ಸಲ್ಲ, ಮಿಸ್ಕಮ್ಯುನಿಕೇಶನ್ ಮಾಡಲ್ಲ. ಅಂತವರು ಸ್ಪಿನ್ನಿಗೆ ಬ್ರಾಂಡ್ ಅಂಬಾಸಿಡರ್. ವರ್ಲ್ಡ್ ಕಪ್, IPL ಅಲ್ಲಿ ಎಲ್ಲದರಲ್ಲೂ ಇದೆ ನಮ್ಗೆ ಇವಾಗ್ಲೂ ಸ್ಪಿನ್ನಿಗೆ ಬ್ರಾಂಡ್ ಅಂಬಾಸಿಡರ್. ಅದೆಲ್ಲ ಏನು? ಸೊ ಅದೆಲ್ಲ ನಿಮ್ಗೆ ಕಸ್ಟಮರ್ ಡೆಲಿವರಿ ತಗೋಬೇಕಾಗಿರೋದು ಇಮೇಜಸ್. ಡೆಲಿವರಿ ಆದ್ಮೇಲೆ ಅವ್ರದ್ದೊಂದು ಫೋಟೋ ತೆಗೆದು ನಾವು ಸ್ನಾಪ್ ಅಲ್ಲಿ ಹಾಕ್ತೀವಿ. ಒಂಥರ ಡಿಫ್ರೆಂಟ್ ಆಗಿದೆ. ಹೌದು ಸರ್, ನೋಡಿ ಎಲ್ಲಾ ಕಸ್ಟಮರ್ಸ್ ಹ್ಯಾಪಿ ಕಸ್ಟಮರ್ಸ್. ಏನದು ಎಸ್ ಅಂತ ಸ್ಪಿನ್ನಿಯಾ. ಮತ್ತೆ ಇದು ರಿವ್ಯೂಸ್ ಎಲ್ಲ ನೋಡಿ, ಬರ್ದ್ಬಿಟ್ಟು ರಿವ್ಯೂಸ್ ಹಾಕೋದಿದ್ರೆ ಅವರೇ ರಿವ್ಯೂಸ್ ಹಾಕಿರೋದು. ಕಸ್ಟಮರ್ಸ್ ಮಕ್ಕಳೆಲ್ಲ ಬರ್ದ್ಬಿಟ್ಟು ರಿವ್ಯೂಸ್. ಯಾರು ಕನ್ನಡದಲ್ಲಿ ಬರ್ದವ್ರೆ, ಕನ್ನಡ ಅಭಿಮಾನಿಗಳು ಹೃದಯ ಪೂರ್ವಕ ಧನ್ಯವಾದಗಳು. ಸ್ಪಿನ್ನಿ ಏನಿದು ಅಭ್ಯಂತ್. ಓಕೆ ಹುಡುಗ, thank you Spinny for giving a wonderful and awesome car. The way the Spinny team guided are wonderful. Thank you. You are once again Spinny. Wow. ಇದು ಯಾವ್ದೋ ಮಗು ಬರ್ದೈತೆ ನೋಡಿ. ಆಫ್ಟರ್ ಸೇಲ್ ಏನ್ ಬ್ರೋ ಇದು? ಸೇಲ್ ಸರ್ವಿಸ್. ಓಕೆ, ಆಫ್ಟರ್ ಸೇಲ್ ಸರ್ವಿಸ್ ಎಕ್ಸಲೆಂಟ್. ವಾವ್, ಒಂಥರ ಗೀಚ್ ಬಿಟ್ಟಿದೆ. ಯಾವ್ದು ಮಗು ಬರ್ದಿದ್ದು, ಸ್ಮೈಲ್ ಅಲ್ಲಿ ಹಾಕವ್ರೆ. I love Spinny for giving a nice and beautiful car. ಎಲ್ಲ ಮಕ್ಕಳೇ ಬರ್ದಿರೋದು. Okay, ಹಾಗೆ ಸೂಪರ್ ಸರ್ವಿಸ್, ವಂಡರ್ಫುಲ್ ಸ್ಟಾಫ್, ಟ್ರಸ್ಟ್ ವರ್ತಿ ಕಾರ್. ಓಕೆ, ಇನ್ನ ಏನಾದ್ರು ಸ್ಪೆಷಲ್ ಆಗಿ ಯಾರಾದ್ರೂ ಬರ್ದಾರಾ? ಸ್ಪಿನ್ನಿ ಫಾರ್ ಏನಿದು ಕೀಪಿಂಗ್ ಅಮೇಜಿಂಗ್ ಮೇಂಟೆನೆನ್ಸ್ ಆಫ್ ದ ಕಾರ್. ಥ್ಯಾಂಕ್ ಯು. ಗಾಡಿದು ಡ್ರಾಯಿಂಗು ಮಾಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಡ್ರಾಯಿಂಗ್ ಮಾಡಿದ್ದಾರೆ. ಆಮೇಲೆ ಇಲ್ಲೂ ಕೂಡ ಮಗು ನೋಡಿ ಯಾರೋ ಡ್ರಾಯಿಂಗ್ ಮಾಡಿದೆ, ಸಕ್ಕತ್ತಾಗಿ ಮಾಡಿದೆ. ಐ ಲೈಕ್ ಮೈ ಮದರ್. ಏನಿದು? ಮದರ್ ಕಾರ್. ಓಕೆ, ಮದರ್ಗೋಸ್ಕರ ಕಾರ್ ತಗೊಂಡಿರೋದು. ಇಟ್ ಈಸ್ ಸೋ ಸೂಪರ್ ವಿತ್ ಸ್ಕ್ರೀನ್ ಟಿಚ್ ಅಂತ ಬರ್ದಿದೆ ಮಗು. ಸಕ್ಕತ್ತು ನೋಡಿ, ಇದೆಲ್ಲ ಎಷ್ಟು ಯುನೀಕ್ ಆಗಿದೆ, ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಸೊ ಇಲ್ಲಿ ನೋಡಿ ಸರ್, ಎಲ್ಲ ಫೋಟೋಸ್ ಎಲ್ಲ ಇದೆ. ಕಸ್ಟಮರ್ಸ್ ಫೋಟೋಸ್ ಅದನ್ನು ಕಲರ್ ಪ್ರಿಂಟ್ ಹಾಕ್ಸ್ಬಿಟ್ಟಿದ್ದೀರಾ, ಚೆನ್ನಾಗಿದೆ. ನಿಮ್ದೇನಾ ಇದು ಐಡಿಯಾ? ಹೆಂಗೆ? ಹೌದು ಸರ್. ಇಲ್ಲಿ ಯಾರೋ ಕನ್ನಡದಲ್ಲಿ ಬರ್ದಿದ್ದಾರೆ ನೋಡಿ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಕಾರ್ ತಗೊಂಡ್ರೆ ಸ್ಪಿನ್ನಿಯಲ್ಲೇ ತಗೋಬೇಕು. ಚೇತನ್ ಗಿರಿ, ನಾಗ, ಮಂಜ, ಇಡೀ ಊರವ್ರ ಹೆಸರೆಲ್ಲ ಬಂದವ್ರೆ. ನಮ್ಮ ಹೆಸರೆಲ್ಲ ಯಾರೋ ಬಂದವ್ರೆ. ಧನ್ಯವಾದಗಳು. ಯಾರೋ ಆಂಧ್ರದವರು
ತೆಲುಗುಲ್ ಬರೀತಾರೆ ಆಕ್ಚುಲಿ, ಕನ್ನಡ ತರ ಇರುತ್ತಲ್ಲ, ನಮ್ ಕನ್ನಡ ತರನೇ ಇದೆ ಅದನ್ನು. ಓಕೆ, ತುಂಬಾನೇ ಖುಷಿ ಆಯ್ತು ಇವೆಲ್ಲ ನೋಡಿ. ಓಕೆ, ಬೇರೆ ಏನೇನು ಕ್ವಾಲಿಟಿ ಚೆಕ್ಸ್, ಇದು ಡೆಲಿವರಿ ಏರಿಯಾ ಅಲ್ಲ? ಇದು ಡೆಲಿವರಿ ಬೇಸ್. ಡೆಲಿವರಿ ಇಲ್ಲ ಇವಾಗ ನೋಡಿ, ನಿಮ್ಗೆ ವೆಹಿಕಲ್ ಈ ತರ ಡೆಲಿವರಿ ಆಗಿರುತ್ತೆ. ಇದು ಆಕ್ಚುಲಿ ನಮ್ಮ ಎಂಪ್ಲಾಯ್ ಕಾರು. ಇದೆ ಎಂಪ್ಲಾಯ್ನೇ ಡೆಲಿವರಿ ತಗೋತಾ ಇದ್ದಾರೆ. ಹೌದಾ? ಬರಕ್ಕೆ ಕರ್ಸ್ಲಾ? ಕರ್ಸಿ. ಸೊ ನಿಮ್ಗೆ ಡೆಲಿವರಿಗೆ ವೆಹಿಕಲ್ ಈ ತರ ರೆಡಿ ಆಗುತ್ತೆ. ರಿಬ್ಬನ್ ಹಾಕಿ ಕಂಪ್ಲೀಟ್ ಡೀಪ್ ಕ್ಲೀನಿಂಗ್ ಆಗುತ್ತೆ, ನಿಮ್ಗೆ ಪಾಲಿಶಿಂಗ್ ಎಲ್ಲ ಆಗುತ್ತೆ. ಓಕೆ, ಸೊ ನಿಮ್ಗೆ ಲೈಕ್ ಬ್ರ್ಯಾಂಡ್ ನ್ಯೂ ಕಾರ್. ಬ್ರ್ಯಾಂಡ್ ನ್ಯೂ ಕಾರ್ ತರನೇ ಇದೆ. ಅದೇನೆ ಸರ್, ಆಕ್ಚುಲಿ ನಾನು ಬಿಫೋರ್ ದಟ್ ಇಲ್ಲಿ ಸ್ಪಿನ್ನಿಗೆ ಬಂದು 1.5 ವರ್ಷ ಆಯ್ತು. ಮುಂಚೆ ನಾನು ಬೇರೆ ಬ್ರಾಂಡ್ಸ್ ಗಳಿಗೆ ವರ್ಕ್ ಮಾಡಿದ್ದು ಶೋರೂಮ್ ಅಲ್ಲಿ. ಸೊ ತುಂಬಾ ಕಾಂಟ್ಯಾಕ್ಟ್ಸ್ ಇದೆ. ಅಗೈನ್ ಕೇಳಕ್ ಬರ್ತಾ ಇದ್ರೆ ನೀವು ಎಲ್ಲಿ ಬೇಕಾದ್ರೂ ತಗೋಬೋದಾಗಿತ್ತು, ಬಟ್ ನನಗೆ ನಮ್ ಸ್ಪಿನ್ನಿ ಒಂದು ಟ್ರಸ್ಟ್ ವರ್ತಿ ಆಕ್ಚುಲಿ. ಅಂಡ್ ಅವ್ರದ್ದು ಸರ್ವಿಸಸ್ ಆಗಿರ್ಲಿ ಎಲ್ಲೂ ಕಾಂಪ್ರಮೈಸ್ ಇಲ್ಲ. ವೆಹಿಕಲ್ ಪರ್ಚೇಸಿಂಗ್ ಇಂದ ಹಿಡಿದು ಸೆಲ್ಲಿಂಗ್ ವರ್ಗುನು. ಆಫ್ಟರ್ ಸೇಲ್ಸ್ ಆಲ್ಸೋ ನಿಮ್ಗೆ ತುಂಬಾ ಇದಿರುತ್ತೆ, ಪೋಸ್ಟ್ ಸೇಲ್ಸ್. ಸೊ ಹಾಗಾಗಿ ನನ್ಗೆ ತಗೊಬೇಕು ಅನ್ನಿಸ್ತು. ಇವನ್ ನೋಡಿ, ಇದು 2013 ಮಾಡಲ್ ಆಕ್ಚುಲಿ. ಟಿಲ್ ಲಾಸ್ಟ್ 23 ಡಿಸೆಂಬರ್ ತನಕ ಸರ್ವಿಸ್ ಆಗಿದೆ. ಈ ತರ ವೆಹಿಕಲ್ಸ್ ನಾವು ತಗೊಳೋದು. ಸೊ ಇದು ಸ್ಪಿನ್ನಿ ಬ್ರ್ಯಾಂಡ್ ಏನು ಇರುತ್ತೆ, ಕೆಲಸ ಮಾಡ್ತಿರೋದ್ರಿಂದ ನಿಮ್ಗೆ ಹೌದು. ಅಂಡ್ ಅಗೇನ್ ತಗೊಂಡಾದ್ಮೇಲೆ ಅಷ್ಟೇನೆ, ಇವನ್ ಟೈರ್ 5000 ಕಿಲೋಮೀಟರ್ ರನ್ ಆಗಲ್ಲ ಅಂದ್ರೆ ಕಂಪ್ಲೀಟ್ ಆಗಿ ಚೇಂಜಸ್ ನಾವೇ ಮಾಡಿರ್ತೀವಿ. ಅಂದ್ರೆ ಸ್ಪಿನ್ನಿಂದಾನೇ ಮಾಡಿರ್ತೀವಿ. ಯಾವ್ದಾದ್ರು ಪಾರ್ಟ್ಸ್ ಚೇಂಜ್ ಆಗ್ಬೇಕು, ಏನಾದ್ರು ಇಂಜಿನ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇತ್ತು ಅಂದ್ರೆ ಅದು ರೆಕ್ಟಿಫೈ ಎವ್ರಿಥಿಂಗ್. ಅದು ಹೇಳಿದ್ನಲ್ಲ, ಫಾರ್ ಆಲ್ ಕಸ್ಟಮರ್ಸ್ ಇಟ್ಸ್ ಒನ್ ಫಿಕ್ಸ್ಡ್ ಪ್ರೈಸ್. ಅಷ್ಟೇನೆ, ಅದೇನಿರುತ್ತೆ ಅದು ಫಿಕ್ಸ್ ಪ್ರೈಸ್ ಏನೇ ಇರುತ್ತೆ. ಬಟ್ ಬೆನಿಫಿಟ್ಸ್ ಅದೇ, ವಾರಂಟಿ ಆಗಿರ್ಬೋದು, ಗ್ಯಾರಂಟೀಸ್, ರೋಡ್ ಸೈಡ್ ಅಸಿಸ್ಟೆನ್ಸ್, ಅದೆಲ್ಲ ನಿಮಗೆ ಸೇಮ್ ಇರುತ್ತೆ. ಕಸ್ಟಮರ್ ಬೇರೆ ತರ, ನಮಗೆ ಬೇರೆ ತರ, ಎಲ್ಲರಿಗೂ ಸೇಮೇ ತರ. ಬಟ್ ಏನಂದ್ರೆ ಒಳ್ಳೆ ಕಾರ್ ಸಿಗುತ್ತೆ ನಿಮ್ಗೆ. ಆಚೆ ಕಡೆಗೂ ನಮಗೂ ಪ್ರೈಸ್ ಕಂಪಾರಿಸನ್ ಮಾಡಿದ್ರು ನೀವು ಏನ್ ಪ್ರೈಸ್ ಕೊಟ್ಟಿರ್ತೀರ, ಬಟ್ ಅದಕ್ಕೆ ವರ್ತ್ ಆಗಿರುವಂತದ್ದು ಪ್ರಾಡಕ್ಟ್ ಸಿಗುತ್ತೆ. ಗಾಡಿ ಬಗ್ಗೆ ನಿಮ್ಗೆಲ್ಲ ಗೊತ್ತಿರುತ್ತೆ, ಆಚೆ ಕಡೆನೂ ಗಾಡಿ ಸಿಗುತ್ತೆ, ಒಳ್ಳೇದು ಸಿಗುತ್ತೆ. ಅದನ್ನ ನೀವು ನೋಡಿ ತಗೊಬೋದಾಗಿತ್ತು. ನಿಮ್ಗೆ ಅನ್ಸಲ್ವಾ ರೇಟ್ ಸ್ವಲ್ಪ ಜಾಸ್ತಿ ಆಯ್ತು ಅಂತ? ಸರ್ ಇಲ್ಲ, ತೊಂದ್ರೆ ಇಲ್ಲ. ಏನ್ ಗೊತ್ತಾ, ಈಗ ಜಾಸ್ತಿ ಅಂದ್ರೆ ತುಂಬಾ ಏನಿರಲ್ಲ ನಿಮ್ಗೆ. ಸಪೋಸ್ ನಮ್ ವೆಹಿಕಲ್ಸ್ಗೆ, ಸ್ಮಾಲ್ ವೆಹಿಕಲ್ಗೆ ಒಂದು 10, 15, 20,000 ಇರುತ್ತೆ. ಅದನ್ನ ಇವಾಗ ಇನ್ವೆಸ್ಟ್ ಮಾಡಿದ್ರೆ, ಈಗ ಏನಾದ್ರು ಇವತ್ತು ನಾನು ಗಾಡಿ ಇವತ್ತು ತಗೊಂಡೆ, ನಾಳೆ ಏನಾದ್ರು ಗಾಡಿ ಬ್ರೇಕ್ ಡೌನ್ ಆಯ್ತು, ಇಂಜಿನ್ ರಿಲೇಟೆಡ್ ಏನೋ ಬಂತು, ಸೊ ಅವಾಗ ನಮ್ದು ಸ್ಪಿನ್ನಿ ವ್ಯಾರಂಟಿಲಿ ಅದು ಒಂದ್ ಕಸ್ಟಮರ್ಗೆ 1 lakh ತನಕನೂ ನಾವು ಕ್ಲೈಮ್ ಮಾಡ್ಕೊಟ್ಟಿದೀವಿ. ಇಂಜಿನ್ ರಿಲೇಟೆಡ್, ಅದು ದೊಡ್ಡ ಗಾಡಿ, ಅದು ಆತರ ಆದ್ರೆ ಮಾಡ್ಬೋದು ಈ ಕಸ್ಟಮರ್. ಯಾಕಂದ್ರೆ ಇದು ಪ್ರೀ ಓನ್ಡ್ ವೆಹಿಕಲ್ ಸರ್. ಸೊ ಅದೊಂದು ಭಯ ಇರುತ್ತೆ ಎಲ್ಲ ಕಸ್ಟಮರ್ಗೂ. ಯೂಶಲ್ ಆಗಿ ಪ್ರೀ ಓನ್ ತಗೊಂತಿದೀನಿ ಹೆಂಗೆ ಏನು ಆತರ ಇರುತ್ತೆ. ಸೊ ಅದೇ ರೀಸನ್ಗೆ ಅದು ವ್ಯಾರಂಟೀಸ್ ಕೊಡ್ತೀವಿ. ಇಲ್ಲಿ ಒಂದು 5,000 ನೆಗೋಷಿಯೇಟ್ ಮಾಡ್ಬಿಟ್ಟು ಕೊಟ್ಬಿಡ್ಬೋದು. ಬ್ರೇಕ್ ಡೌನ್ ಆಗಿ ಏನೋ 90,000 ಬಿಲ್ ಆಯ್ತು, ಅವಾಗ ವ್ಯಾರಂಟಿ ಇಲ್ಲ ಅಂದ್ರೆ ಏನ್ ಮಾಡ್ತಾರೆ? ಸೊ ಇದು ರಿಸ್ಕ್ ಇರುತ್ತೆ. ಪ್ರೀ ಓನ್ ಸೂಪರ್ ಸೈಡ್ ಯಾವುದು ಅದಿದ್ರೆ ವ್ಯಾರಂಟಿ ಇದೆ, ಕ್ಲೈಮ್ ಮಾಡ್ಬೋದು. ಅಗೇನ್ ನಾವು ಶೋರೂಮ್ ಇಂದಾನೆ ಮಾಡಿಸ್ಕೊಡ್ತೀವಿ. ಇರೋ ನಾಲೆಡ್ಜ್ ಗೆ ನಾವು ಎಲ್ಲಿ ಬೇಕಾದ್ರೂ ವೆಹಿಕಲ್ ತಗೋಬಹುದು, ನಾವೇ ಇನ್ಸ್ಪೆಕ್ಟ್ ಮಾಡಿ ತಗೋಬಹುದು. ಬಟ್ ಸ್ಟಿಲ್ ವಿ ಪ್ರಿಫರ್ ಸ್ಪಿನ್ನಿ ಬಿಕಾಸ್ ಆಫ್ ದ ಕ್ವಾಲಿಟಿ. ಆಲ್ಮೋಸ್ಟ್ ನಾನಲ್ಲ ಸರ್, ಆಲ್ಮೋಸ್ಟ್ ಈಗ 3 months ಅಲ್ಲಿ ಎಲ್ಲರೂ ಸ್ಪಿನ್ನಿಂದಾನೆ ತಗೊಂಡಿದ್ದಾರೆ. ಕೊಲೀಗ್ಸ್ ಎಲ್ಲ ಇಲ್ಲೇ ತಗೊಂಡ್ರು. ನೀವು ನೋಡ್ಬೋದು ಆಚೆ ಸೈಡ್ ಏನ್ ನಿಂತಿದಿಲ್ಲ ವೆಹಿಕಲ್ಸ್, ಅದೆಲ್ಲ ನಮ್ಮ ಸ್ಪಿನ್ನಿ ಕಾರ್ಸ್, ನಮ್ಮ ಎಂಪ್ಲಾಯೀಸ್ ಪರ್ಚೇಸ್ ಮಾಡಿರೋದು. ನಾನು ಈಗ ತಗೊಂತಾ ಇದ್ದೀನಿ. ಲಾಸ್ಟ್ 2 months ಅಲ್ಲಿ ನನ್ನ ಕೊಲೀಗ್ ಒಬ್ರು ತಗೊಂಡ್ರು, ಶೇಖ್ ಅಂತ ತಗೊಂಡಿದ್ದಾರೆ, ಪ್ರಶಾಂತ್ ಅಂತ ನಮ್ಮ DC ಇದಾರೆ, ಅವ್ರು ತಗೊಂಡಿ. ಆಲ್ಮೋಸ್ಟ್ ಎಲ್ಲ ಇವ್ರು ಅಷ್ಟೇ. ಇವ್ರು ಫಸ್ಟ್ ಕಾರ್ ಇವರೇ ತಗೊಂಡಿದ್ದು ಸ್ಪಿನ್ನಿಯಿಂದ ಎಂಪ್ಲಾಯ್ ಆಗಿ. 2 ಕಾರ್ಸ್ ತಗೊಂಡಿದ್ದೀನಿ, 3rd ಕಾರ್ಗೂ ಪ್ಲಾನ್ ಮಾಡ್ತಾ ಇದ್ದೀನಿ. ನಾನು ಅನ್ಕೊಂಡಿರೋ ಕೆಲವೊಂದು ಗಾಡಿಗಳು ನನಗೆ ಸಿಗ್ತಾ ಇಲ್ಲ, ಬಂದಿದ ತಕ್ಷಣ ಬುಕ್ ಮಾಡಿ. ಇದೊಂಥರ ಸ್ಪೆಷಲ್ ಅಂತ ಹೇಳ್ಬೋದು. ಇಲ್ಲೇ ಕೆಲಸ ಮಾಡ್ಕೊಂಡು ಇವರೇ ಕಾರ್ಗಳು ತಗೋತಾ ಇದಾರೆ. ಆದ್ರೆ ನೀವು ಯೋಚನೆ ಮಾಡಿ, ಟ್ರಸ್ಟ್ ಯಾವ ತರ ಇವ್ರು ಬಿಲ್ಡ್ ಮಾಡ್ಕೊಂಡಿದ್ದಾರೆ ಅಂತ. ಫಸ್ಟ್ ನಮಗೆ ಸ್ಯಾಟಿಸ್ಫ್ಯಾಕ್ಷನ್. ಹೌದು, ಇವನ್ ನಾವು ಇನ್ನೊಬ್ಬರನ್ನ ಸ್ಯಾಟಿಸ್ಫ್ಯಾಕ್ಷನ್. ಹೌದು, ಕಸ್ಟಮರ್ ನಾವೇ ತೋರಿಸಿ ನೋಡಿ ಸರ್ ಇದು ನನ್ ಕಾರ್, ನಾನು ತಗೊಂಡಿದ್ದೀನಿ, ಸೊ ನಾನು ಟ್ರಸ್ಟ್ ಮಾಡಿ ತಗೊಂಡಿದ್ದೀನಿ, ಗಾಡಿ ಆ ಕಂಡೀಷನ್ಸ್ ಅಲ್ಲಿ ಇರುತ್ತೆ. ಸೊ ಆತರ ನಾವು ಕೆಲವೊಂದು ಎಕ್ಸಾಂಪಲ್ ಕೊಡ್ಬೋದು ಅಷ್ಟೇ. ಕಸ್ಟಮರ್ ಆಗಿ ಅವ್ರು ಮಾತಾಡಿರೋದು, ಯಾವ್ದೇ ತರ ಇಲ್ಲಿ ಸ್ಪಿನ್ನಿ ಎಂಪ್ಲಾಯ್ ಆಗಿ ಮಾತಾಡಿದ್ದಲ್ಲ. ಈ ಗಾಡಿ ನಂಬರ್ ಡಿಸ್ಪ್ಲೇ ಹಾಕ್ತಿದ್ದೀನಿ ಆಲ್ರೆಡಿ, ಪರವಾಗಿಲ್ವಾ? ಅದೇ ಬ್ಲರ್ ಮಾಡ್ಬಿಡಿ ಸರ್, ಏನಕ್ಕೆ ಬೇಕು ಅಂದ್ರೆ ಅವ್ರ ಹೆಸರು ಇಟ್ಕೊಂತೀನಿ, ಬೇಕಾದ್ರೆ ಚೆಕ್ ಮಾಡ್ತಾ RTO ನಲ್ಲಿ ಇವ್ರ ಹೆಸರು, ನನ್ನ ಹೆಸರು ಬ್ಲರ್ ಮಾಡ್ಬಿಡಿ ಸರ್. ಬೇಡ, ಬ್ಲರ್ ಮಾಡ್ತೀನಿ. ನೀವೇ ಬ್ಲರ್ ಆಗಿದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನಮ್ಮ ಹತ್ರ ಅವೈಲೇಬಲ್ ಇದೆ. ಸೊ ಅಪ್ ಟು ವೆಹಿಕಲ್ ಮೇಲೆ 80% ತನಕ ಫಂಡಿಂಗ್ ಮಾಡ್ತೀವಿ, 20% ತನಕ ಡೌನ್ ಪೇಮೆಂಟ್ ಬರುತ್ತೆ. ಸೊ ಇಂಟ್ರೆಸ್ಟ್ ರೇಟ್ ಎಲ್ಲ ನಿಮಗೆ ಡಿಪೆಂಡ್, ವೆಹಿಕಲ್ ಇಯರ್ ಮ್ಯಾನುಫ್ಯಾಕ್ಚರಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ 11.75 ಇಂದ 12% ಇಂದ ನಿಮಗೆ ಇಂಟ್ರೆಸ್ಟ್ ರೇಟ್ 12% ಇಂದ ಸ್ಟಾರ್ಟ್ ಆಗುತ್ತೆ. ಆಚೆ ಕಡೆ 14-15 ತಗೋತಾರೆ. ಇದೇನ್ ಫ್ಲಾಟ್ ಇಂಟ್ರೆಸ್ಟ್ ಸರ್? ಯಾವುದು ಕಟಿಂಗ್? ಅದು ರೆಡ್ಯೂಸಿಂಗ್ ಇಂಟ್ರೆಸ್ಟ್. ಓಕೆ, ಎಷ್ಟಾಗುತ್ತೆ ಹಾಗಾದ್ರೆ ಫೈನಲ್ ಇಂಟ್ರೆಸ್ಟ್ ರೇಟ್? ಡಿಪೆಂಡ್ ಸರ್. ನಿಮಗೆ ಪ್ರೀ ಅಪ್ರೂವ್ಡ್ ಆಫರ್ಸ್ ಇದ್ರೆ 11.75 ಸಿಗುತ್ತೆ. ಸೊ ಡಿಪೆಂಡ್, ಅದು ಇಯರ್ ಸ್ಯಾಲರಿ ಮೇಲೆ ಡಿಪೆಂಡ್ ಆಗುತ್ತಾ?
ಸ್ಯಾಲ್ರಿ ಅಂತ ಹೇಳಲಿಕ್ಕಾಗಲ್ಲ, ಸಿಬಿಲ್ ಮೇಲೆ ಡಿಪೆಂಡ್ ಆಗುತ್ತೆ, ಬ್ಯಾಂಕ್ ಸ್ಟೇಟ್ಮೆಂಟ್, ನಿಮ್ಗೆ ಪ್ರೀವಿಯಸ್ ಲೋನ್ ಟ್ರ್ಯಾಕ್ಸ್ ಮೇಲೂ ಡಿಪೆಂಡ್ ಆಗುತ್ತೆ. ಪ್ರೀವಿಯಸ್ ಲೋನ್ ಟ್ರ್ಯಾಕ್ಸ್ ಯಾವ ತರ ಆಗಿದೆ, ಇವಾಗ ಸ್ಯಾಲರಿ ಇದ್ರೆ ನೋಡಿ ಟ್ರಾನ್ಸಾಕ್ಷನ್ ICICI ಎಲ್ಲ ಮಾಡ್ಬೋದು, ICICI ಇದ್ರಲ್ಲೆಲ್ಲ. ಸೊ ನಿಮ್ಗೆ ಪ್ರೀ ಅಪ್ರೂವ್ಡ್ ಆಫರ್ಸ್ ಎಲ್ಲ ಚೆನ್ನಾಗಿರುತ್ತೆ. ಸೊ ಅದ್ರಲ್ಲಿ ಮಾಡಿದ್ರೆ ನಿಮ್ಗೆ ಇಂಟ್ರೆಸ್ಟ್ ಓಕೆ. ನಿಮ್ದು ಓನ್ ಫಿನಾನ್ಸ್ ಸ್ಪಿನಿ ಪ್ಲಸ್ ಇದೆ ಸರ್. ಇವಾಗ ನಿಮ್ಗೆ ಎಲ್ಲೂ ಲೋನ್ ಆಗಲ್ಲ, ಲಾಸ್ಟ್ ಆಪ್ಷನ್ ಸ್ಪಿನಿ ಪ್ಲಸ್ ಇರುತ್ತೆ. ಸ್ಪಿನಿ ಪ್ಲಸ್ ಅಲ್ಲಿ ನಾವು ಮಾಡ್ಕೊಡ್ತೀವಿ. ಸ್ಪಿನಿ ಪ್ಲಸ್ ಅದರಿಂದ ಏನ್ ಬೆನಿಫಿಟ್ಸ್ ಇದೆ? ಸ್ಪಿನಿ ಪ್ಲಸ್ಗೂ ಆಚೆ ಕಡೆ ಏನೋ ಆಗಿರುತ್ತೆ, ಪ್ರಾಬ್ಲಮ್ ಸಿಬಿಲ್ ಅಲ್ಲಿ ಏನೋ ಇರುತ್ತೆ, ಓವರ್ ಡ್ಯೂ ಇರುತ್ತೆ, ಕ್ರೆಡಿಟ್ ಕಾರ್ಡ್ ಏನೋ ಇಶ್ಯೂ ಇರುತ್ತೆ. ಸೊ ಅಲ್ಲಿ ನಿಮ್ಗೆ ಬೇರೆ ಬ್ಯಾಂಕ್ಸ್ ಅಲ್ಲಿ, ಪ್ರೈವೇಟ್ ಬ್ಯಾಂಕ್ಸ್ ಅಲ್ಲಿ ಫಂಡಿಂಗ್ ಆಗಿಲ್ಲ, ಲಾಸ್ಟ್ ಆಪ್ಷನ್ ಸ್ಪಿನಿ ಪ್ಲಸ್ ಅಲ್ಲಿ ಮಾಡ್ತೀವಿ. ಸ್ಪಿನಿ ಪ್ಲಸ್ ಅಲ್ಲಿ ಮಾಡ್ತೀರಾ? ಅಲ್ಲಿ ಹಾಗೆ ಆಗುತ್ತೆ. ಏನಾದ್ರು ತುಂಬಾ ಇದ್ರೆ ಆಗಲ್ಲ ಸರ್, ಅದನ್ನ ಚೆಕ್ ಮಾಡ್ತೀವಿ ನಾವು, ಫಂಡಿಂಗ್ ಮಾಡ್ಬೇಕಾಗುತ್ತೆ. ಸೊ ಮಾಡ್ತೀವಿ ಆಲ್ಮೋಸ್ಟ್ ಪ್ರೊಫೈಲ್ ಮೇಲೆ ಕಂಪ್ಲೀಟ್ ಆಗಿ ಬೇಸ್ಡ್ ಆಗಿರುತ್ತೆ. ಓಕೆ. ಝೀರೋ ಡೌನ್ ಪೇಮೆಂಟ್ ಅಂತ ಎಲ್ಲ ಅಜೂರೆನ್ಸ್ ಕೊಡಲ್ಲ ನಾವು, ಸುಮ್ನೆ ಎಲ್ಲ ಅಡ್ವರ್ಟೈಸಿಂಗ್ ಕೊಡಲ್ಲ. ಝೀರೋ ಡೌನ್ ಪೇಮೆಂಟ್ ಕೊಡ್ತೀವಿ ಈ ತರ ಎಲ್ಲ ಡಿಪೆಂಡ್, ಅದು ಕಸ್ಟಮರ್ ಪ್ರೊಫೈಲ್ ಮೇಲೆ ಡಿಪೆಂಡ್. ಪಾಪ ಝೀರೋ ಡೌನ್ ಪೇಮೆಂಟ್ ಅಂತ ನಾವು ಅಡ್ವರ್ಟೈಸ್ ಹಾಕಿ ಎಲ್ಲೋ ನಾರ್ತ್ ಕರ್ನಾಟಕದಿಂದ ಎಲ್ಲಿಂದನೋ 600-700 ಕಿಲೋಮೀಟರ್ ಇಂದೆಲ್ಲ ಬರ್ತಾರೆ ಸರ್. ಆ ತರ ಮಿಸ್ಕಮ್ಯುನಿಕೇಶನ್ ಮಾಡಲ್ಲ ನಾವು. ಬಟ್ಟೆ ಸುತ್ತಿ ಹೊಡೆದಂಗೆ ಹೇಳ್ಬಿಟ್ರೆ ಇವಾಗ ನಾವು ಆಚೆ ಕಡೆ ಹೋಗ್ಬಿಟ್ಟು ಅದೇ ಹೇಳ್ತಾ ಇರ್ತೀವಿ, ಝೀರೋ ಡೌನ್ ಪೇಮೆಂಟ್ ಮಾಡಬಾರ್ದು ಸರ್. ಆಕ್ಚುಲಿ ಪಾಪ ಎಲ್ಲಿಂದನೋ ಬರ್ತಾರೆ. ನಾನು ಹೇಳ್ತೀನಿ, ಇವಾಗ ಕಸ್ಟಮರ್ ಗುಲ್ಬರ್ಗ, ರಾಯಚೂರು ಅಲ್ಲಿಂದೆಲ್ಲ ಬಂದ್ಬಿಡ್ತಾರೆ ಝೀರೋ ಡೌನ್ ಪೇಮೆಂಟ್ ಅನ್ಕೊಂಡು. ಇವಾಗ ನಾವು ರಫಾಗಿ ಹೇಳ್ತೀವಿ 80% ಫಂಡಿಂಗ್ ಮಾಡ್ತೀವಿ. ಪ್ರೊಫೈಲ್ ಚೆನ್ನಾಗಿದ್ದು ಎಲ್ಲ ನಿಮ್ಗೆ ಇದೆಲ್ಲ ಚೆನ್ನಾಗಿದ್ರೆ ನಿಮ್ಗೆ ಅಪ್ ಟು 90% ಮಾಡಿರೋದು, 95 ಇದೆ. ಝೀರೋ ಡೌನ್ ಪೇಮೆಂಟ್ ಕೊಟ್ಟಿರೋದು, ಝೀರೋ ಡೌನ್ ಪೇಮೆಂಟ್ ಕೊಟ್ಟಿರೋದು. ಇದು ಡಿಪೆಂಡ್ಸ್ ಆನ್ ಪ್ರೊಫೈಲ್. ಝೀರೋ ಡೌನ್ ಪೇಮೆಂಟ್ ಮಾಡಲ್ಲ ಅಂತಲ್ಲ, ಮಾಡ್ತೀವಿ, ಡಿಪೆಂಡ್ಸ್ ಆನ್ ಪ್ರೊಫೈಲ್. ಬಟ್ ಸುಮ್ಮನೆ ಅಶ್ಯೂರೆನ್ಸ್ ಕೊಡಲ್ಲ, ಮಾಡ್ತೀವಿ, ಅಡ್ವರ್ಟೈಸ್ ಅದಕ್ಕೆ ಮಾಡಲ್ಲ. ಖುಷಿ ಆಗ್ತಾ ಇದೆ ಆಕ್ಚುಲಿ. ಕಸ್ಟಮರ್ಸ್ ಎಲ್ಲ ಬರ್ತಾ ಇದಾರೆ, ಎಲ್ಲ ಟ್ರೆಡಿಷನಲ್ ವೇರ್ ಹಾಕೊಂಡ್ ಬರ್ತಾ ಇದ್ದಾರೆ. ನಂಗೆ ಅವ್ರದ್ದೆಲ್ಲ ವಿಡಿಯೋ ಮಾಡ್ಬೇಕು ಅಂತ ಆಸೆ, ಬಟ್ ಬೇಡ, ಯಾಕಂದ್ರೆ ಅವ್ರದ್ದು ಪರ್ಸನಲ್ ಇದಿರುತ್ತೆ. ಸೊ ಖುಷಿ ಆಗುತ್ತೆ. ಅಂದ್ರೆ ಈ ತರ ಕಸ್ಟಮರ್ ಫ್ಲೋ ಸ್ಪಿನ್ನಿಲ್ ಜಾಸ್ತಿ ಇದೆ ಅಂತ ಅಲ್ವಾ? ಬರ್ತಾನೆ ಟ್ರಸ್ಟ್. ಇವಾಗ ವೀಕೆಂಡ್ಸ್ ಎಲ್ಲ ಇದ್ರೆ ನಿಮ್ಗೆ 120-130 ಪ್ಲಸ್ ಕಸ್ಟಮರ್ಸ್ ಬರ್ತಾರೆ. ಶೆಡ್ಯೂಲ್ಡ್ ವಿಸಿಟ್ಸ್ 130 ವಿಸಿಟ್ಸ್ ಇರುತ್ತೆ. ಅದ್ರ ಮೇಲೆ 40-50 ವಾಕಿಂಗ್ಸ್ ಬರುತ್ತೆ. ವಾಕಿಂಗ್ಸ್ ಪರ್ ಡೇ ನಾವೇ 15 to 20 ಕಸ್ಟಮರ್ಸ್ ಅಟೆಂಡ್ ಮಾಡ್ತೀವಿ. ಹೌದಾ? ಹೋಲ್ ಡೇ. ಶೆಡ್ಯೂಲ್ ಕಸ್ಟಮರ್ಸ್ ಬರ್ತಾರಂತಲ್ಲಪ್ಪ 130. ನೀವು ವೀಕೆಂಡ್ಸ್ ಅಲ್ಲಿ ಬಂದ್ರೆ ಚೆನ್ನಾಗಿರುತ್ತೆ. ವೀಕೆಂಡ್ಸ್ ಅಲ್ಲಿ ನಾವು ಸಿಗಲ್ಲ, ನಾನು ಕೊಡಲ್ಲ. ವೀಕೆಂಡ್ಸ್ ಕಸ್ಟಮರ್ಸ್ ಆಗಿರ್ತಾರೆ, ಬುಕಿಂಗ್ಸ್ ಸೇಲ್ಸ್ ಅಷ್ಟು ಇಂಪಾರ್ಟೆಂಟ್ ಇರುತ್ತೆ. ವೀಕ್ ಡೇಸ್ ಅಲ್ಲಿ ಬಂದ್ರೆ ಸ್ವಲ್ಪ ಫ್ಲೋ ಕಡಿಮೆ ಇದೆ. ಹೌದು. ಇದು ಕರ್ಟೈನ್ಸ್ ನೋಡಿ, ಡೆಲಿವರಿ ಏನ್ ಹೇಳ್ತಾರೆ ಸರ್? ಇದು ಕರ್ಟೈನ್ಸ್ ಏನಿದು ಸರ್? ಕರ್ಟನ್ಸ್ ಅಲ್ಲ ಆಗ್ತಾ ಇದಾರೆ, ಅವರೇ ತಗೊಳ್ತಾ ಇರ್ತಾನೆ, ಅವ್ರು ತಗೊಳ್ತಾರೆ. ಓಕೆ. ಈ ಸರ್ವಿಸ್ ಗಿರ್ವಿಸ್ ಎಲ್ಲ ಯಾವ ತರ ಆಚೆ ಕಡೆ ಕೊಡ್ತೀರಾ? ಇಲ್ಲ ಸರ್, ನಮ್ದು ಇವಾಗ ಪ್ರೊಕ್ಯೂರ್ ಆದ್ಮೇಲೆ ರೀಫಬ್ ಅಲ್ಲಿ ನಾವು ರೀಫಬ್ ಮಾಡ್ಬೇಕಾದ್ರೆ ಆಲ್ರೆಡಿ ಪೀರಿಯೋಡಿಕ್ ಸರ್ವಿಸ್ ಮಾಡಿರ್ತೀವಿ. ಆಯಿಲ್ ಚೇಂಜ್, ಕೂಲೆಂಟ್ ಟಾಪ್ ಅಪ್, ಜನರಲ್ ಚೆಕ್ಅಪ್, HGS ರಿಫಿಲಿಂಗ್, ಅಲೈನ್ಮೆಂಟ್, ಬ್ಯಾಲೆನ್ಸಿಂಗ್. ಸೊ ಒಂದು ಪೀರಿಯೋಡಿಕ್ ಸರ್ವಿಸ್ ಆಗಿರುತ್ತೆ, ರಿಪ್ಲೇಸ್ಮೆಂಟ್ಸ್ ಎಲ್ಲ. ಸೊ ಅನದರ್ ಇವಾಗ ಇದು ಫೋಕ್ಸ್ ವ್ಯಾಗನ್ ಬಂದ್ ಸರ್ವಿಸ್ ಡ್ಯೂ ನಿಮ್ಗೆ ಅನದರ್ 15,000. ಸೊ ಅನದರ್ 15,000 ಕಿಲೋಮೀಟರ್ ಈ ಗಾಡಿ ನೀವು ಸರ್ವಿಸ್ ಮಾಡ್ಲಿಕ್ಕಿಲ್ಲ. ಲೇಟರ್ ಆನ್ ನೀವು ಔಟ್ಸೈಡ್ ಶೋರೂಮ್ ಅಲ್ಲಿ OEM ಅಂದ್ರೆ ಮಾಡಿಸ್ಕೋಬೇಕು. ಎಲ್ಲವೂ ನಿಮ್ದು ಓನು. ಸ್ಪಿನ್ನಿ ಒಳಗಡೆ ಬಂತು ಅಂತ ಹೇಳಿದ್ರೆ ಎಲ್ಲವೂ ಸರ್ವಿಸ್ ನಿಮ್ದೇ ಇರುತ್ತೆ, ಆಚೆ ಕಡೆ ಸರ್ವಿಸ್. ಪೀಸ್ ಆಫ್ ಮೈಂಡ್ ತಗೊಳ್ಳಿ, ಡ್ರೈವ್ ಮಾಡಿ ಅಷ್ಟೇ. ಇವಾಗ ಡೆಲಿವರಿ ಕೂಡ ಕೊಡ್ತೀವಿ, ಸೇಮ್ ಅವರೇ ಎಂಪ್ಲಾಯೇ ತಗೋತಾ ಇರೋದು. ಆ ಡೌಟ್ಸ್ ನಿಮ್ಗೆ ಕ್ಲಿಯರ್ ಮಾಡ್ತೀವಿ ಇವತ್ತೇನೆ. ತಗೋತಾರ ಇವಾಗಲೇ ಡೆಲಿವರಿ? ಹೌದಾ? ಓಕೆ. ಕರ್ಟೈನ್ ಓಪನ್ ಮಾಡೋಣ.